ತಲೆ ಬಿಸಿ ಇದೆ ಸ್ವಲ್ಪ. ಹೌದು. ನಂಗೆ ನಿಮ್ಗೆ ಸ್ವಲ್ಪ ತಲೆ ಬಿಸಿ ಹತ್ತಿರ ನಮ್ಗೆ ನಮ್ಮ ತಲೆ ಬಿಸಿ ಆಗುದಿಲ್ಲ. ಮತ್ತೆ ನಿಮ್ಗೆ ಪೂರ್ಣ ತಲೆ ಬಿಸಿ ಆಯ್ತಾ ನಿಮ್ ನಂಬ್ಕೊಂಡು ಬಂದವ್ರಿಗೆಲ್ಲ ತಲೆ ಬಿಸಿನೇ. ನಂಗೆ ನಿಮ್ಮ ಒಳ್ಳೆ ಗುಣ ಗೊತ್ತುಂಟು. ಸ್ವಲ್ಪ ಸ್ವಲ್ಪ ನಿಮ್ಗೆ ಲೆಕ್ಕಕ್ಕಿಲ್ಲ, ಅದು ಯಾವ ಅಡ್ಡ ಪರಿಣಾಮ ಕೊಡುವುದಿಲ್ಲ. ಪೂರ್ಣ ಆಯ್ತಾ ನಂಬ್ಕೊಂಡವ್ರೆಲ್ಲ ಸರ್ವನಾಶ, ಎಲ್ಲರಿಗೂ ತಲೆ ಬಿಸಿಯೇ. ಹಾಗೆ ಸಣ್ಣ ಒಳನಂಗೆ ಮಗನೇ ಕಲಿಸ್ತಿ ಸಿಕ್ಕ ನೀನು, ನಿಮ್ಮ ಬುದ್ಧಿ ನಂಗೆ ಗೊತ್ತಿತ್ತು. ಅದೇ ಐ ಅಂದ್ರೆ ಎಲ್ಲರೂ ತೆಗೆದ್ರಿ ಅಂತ ಅರ್ಥ. ನೀವೇನು ಜನ ಕಡಿಮೆ ಅಲ್ಲ, ನೀವು 3 ಕುದುರೆ ಹಣ್ಣುಂಡವ್ರೆ ನೀವು, ಒಂದಲ್ಲ. ನಂಗೆ ನಿಮ್ಮ ಬಗ್ಗೆ ಗೊತ್ತುಂಟು, ಆದ್ರೆ ನನಗೆ ನಿಮ್ಮ ಮೇಲೆ ಅಭಿಮಾನ ಉಂಟು. ಅದೊಂದು ನೀವು ಅದಿಲ್ಲ ಅಂತ ಲೆಕ್ಕ ಹಾಕಬೇಡಿ. ಕೊನೆಗಾಲಕ್ಕೆ ನನ್ನ ನೆನಪು ಮಾಡಿಕೊಂಡ್ರಿ ನೀವು ಅಂದ್ರೆ, ಮನೇಲಿ ನೀರಿಲ್ಲದೆ ಹೋದ್ರು ಆ ಬದಿ ಬೀದಿ ಹೋಗಿ ಯಾರ್ದಾರು ಮನೆಯವರು ತಕೊಂಡ್ಬಂದು ಬಾಯಿಗೆ ನೀರು ಬಿಡದೆ ಬಂದು ಮಗ ಅಲ್ಲ ನಾನು ಅಂದ್ರೆ. ಕೊನೆಗಾಲಕ್ಕೆ ಕಷ್ಟದ ಸಂದರ್ಭ ಬಂದ್ರೆ ಬರುವವನೇ. ಹಾಗಂತ ನೀವು ಸುಖದಲ್ಲಿದ್ರ ನೀವು ಕೇಳಿದರೆ, ನಮ್ಮ ಜೀವಮಾನದಲ್ಲಿ ನಾವು ಸುಖದಲ್ಲಿಲ್ಲ. ಏನು ನಮ್ಮ ಅಪ್ಪನ ಆಸೆ, ಅಯ್ಯೋ ಮಗ ಓದಬೇಕು, ವಿದ್ಯಾವಂತನಾಗಬೇಕು, ಸಂಸ್ಕಾರವಂತನಾಗಬೇಕು, ಒಳ್ಳೆ ಉದ್ಯೋಗ ಪಡೆಯಬೇಕು, ಹೆಸರು ಮಾಡಬೇಕು. ಒಂದು ನಮಗಾಗುವುದಲ್ಲ. ಓದಲಿಕ್ಕೆ ಪುಸ್ತಕ ಹಿಡ್ಕೊಂಡ್ರೆ ಸಾಕು, ಊರಿನಲ್ಲಿದ್ದ ಹೆಣ್ಮಕ್ಳ ಮುಖ ಎಲ್ಲ ನಮ್ಮ ಕಣ್ಣು ಮುಂದೆ ಬರೋದು. ಮತ್ ನಾವು ಗಂಡು ಮಕ್ಕಳು ಉದ್ಧಾರ ಆಗುದಾದ್ರು ಹೇಗೆ? ಎಲ್ಲ ಮಕ್ಕಳಿಗೆ ಅಂತಲ್ಲ, ಹೌದು ಸಣ್ಣ ಸಣ್ಣ ಮಕ್ಕಳು ಬರ್ತದೆ ನಮ್ಮ ಮೈ ಮೇಲೆ ಬಿದ್ದು ಪಾಪಿ ಮಗನೇ ನಮ್ಗೆ ಹೆಣ್ಣು ಮಕ್ಕಳು ಬರ್ತದೆ ನಿಂಗೆ ಯಾರು ಹೇಳಿದ್ರು ಅಂತ. ಪ್ರಾಯ ಸಮರ್ಥರಾದ ನಮ್ಮಂತವ್ರು ಗೋಳ್ ಕತೆ ಹೇಳಿದ್ದು ನಾನು. ಗುರುಮಠಕ್ಕೆ ಬಂದದ್ದು ಹೌದು, ನನ್ನ ವಿಷಯ ನಿಮ್ಗೆ ಗೊತ್ತಿಲ್ವಾ? ನಾನು ಯಾರು ಅಂತ ಗೊತ್ತಾಯ್ತಾ? ಚೇಂಬರ. ಅಂಬರದಿಂದ ಕೆಳಗಿದ್ದು ನಾನು, ನಮ್ಮ ಮನೆಯಲ್ಲಿದ್ದವ, ನಮಗಿತ್ತ ಹೆಸರು ನೋಡಿ ಚಂಬರ. ಎಂತದು ಚಂಬರ? ನನಗೆ ಪ್ರಪಂಚದಲ್ಲಿ ಇಂಥ ಹೆಸರಿಟ್ಟವರು ನಮ್ಮ ಅಪ್ಪನೇ ಬಿಟ್ಟರೆ ಈ ಪ್ರಪಂಚಕ್ಕೆ ಮತ್ತೆ ಯಾರು ಇಲ್ಲ. ಆ ಹೆಸರಿಟ್ಟವನು ಹುಡುಕಬೇಕು ನಾನು ಎಲ್ಲಿದ್ದ ಅಂತ. ಅಂತ ಯಾಕೆಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ನಮಗೆ ಗಂಡಾಂತರ ಆಗ್ತದೆ, ಬಿಟ್ಟರೆ ನಮ್ಮ ಹೆಸರು ಬೇರೆಯವ್ರಿಗೆ ಗಂಡಾಂತರ ಅಲ್ಲ. ಚನೇ ಆಗಬೇಕು. ಸ್ವಲ್ಪ ನೆನಪಿಲ್ಲದೆ ಚ ಇದ್ದದ್ದು ಚೇ ಆದ್ರೂ ನಮ್ಮ ಕತೆ ಮುಗಿತು. ಅದು ತಲೆ ಬಿಸಿ ನಮಗೆ. ಇದ್ಯಾವಾಗ ಶುರು ಮಾಡಿಸತ್ತ ಅಂತ ನಾಳೆ ಆಕ್ಷೇಪ ಬಂದ್ರು ಬಂತು. ಅದು ನಮ್ಮ ಹೆಸರೇ ನಮ್ಮ ಭಾಷೆಯಲ್ಲಿ ಹೇಳೋದು ಕಷ್ಟ ಆಗಿದೆ. ಅಂತ ಅದ್ಭುತ ಹೆಸರು ಭಾರಿ ಜಾಗ್ರತೆ ಮಾಡಬೇಕು. ನಾನು ಏನು ಮಾಡ್ಬೇಕು ಹೇಳಿ, ಗುರುಮಠಕ್ಕೆ ಬಂದದ್ದು ಹೌದು, ನನ್ನೊಂದು ಕ್ರಮ. ಬೇಗ ಹೇಳುವುದು, ಬೇಗ ಹೇಳುವುದಷ್ಟೇ ಅಲ್ಲ, ಗುರುಮಠಕ್ಕೆ ಹೋಗಬೇಕಲ್ಲ, ಎಲ್ಲ ಹುಡುಗರಿಗಿಂತ ಮುಂದೆ ಹೋಗುದು ನಾನು. ಎಲ್ಲ ಹುಡುಗರು ಬಂದ ಮೇಲೆ ಕೊನೆಗೆ ಬರುವವು ನಾನು. ಅಂದ್ರೆ ನಮ್ಮ ಶ್ರದ್ಧೆ ಲೆಕ್ಕ ಹಾಕಿನಿ. ಅಂದ್ರೆ ಕಲಿಕೆಯಲ್ಲಿ ಅಷ್ಟೇ ಶ್ರದ್ಧೆ ಉಂಟು ಅಂತ ಲೆಕ್ಕ ಹಾಕಿದ್ರ ನಾವು ಹೆಚ್ಚಿನ ದಿವಸ ಗುರುಮಠದ ಒಳಗೆ ಹೋಗುದಿಲ್ಲ. ಮನೆಯವ್ರ ಲೆಕ್ಕ ಇವ ಹೋಗಿದ್ದ, ಮನೆಗೆ ಗುರುಮಠದ ಒಳಗೆ ಹೋಗುದೇ ಕಡಿಮೆ. ಬೇಗ ಹೊರಟು ಗುರುಮಠಕ್ಕೆ ಅಂತ ಹೋಗುದು, ಹೋಗುವಾಗ ದಾರಿಯಲ್ಲಿ ಮೇಲೆ ಬೆಟ್ಟ ಉಂಟಾ ಅಲ್ಲಿ ಸೇರ್ಕಬಿಡುದು. ಗುರುಮಠ ಬಿಟ್ಟ ಮೇಲೆ ಎಲ್ಲಾ ವಿದ್ಯಾರ್ಥಿಗಳು ಬಂದ ಮೇಲೆ ಹಿಂದೆ ಬದಿಂದ ಕೊನೆಯನ್ನು ನಾವು ಬರೋದು. ಅಂದ್ರೆ ಇದ್ದವರಿಗೆ ಗುರುಮಠಕ್ಕೆ ಹೋದ ಬಂದ ಅಂತ ಗೊತ್ತಾಗ್ಬೇಕು. ಹೆಚ್ಚಿನ ದಿವಸ ಹೊರಗೆ ಬಿಟ್ಟರೆ ನಾವು ಒಳಗೆ ಓದೋದಿಲ್ಲ. ಯಾಕೆ? ಅದು ಹುಟ್ಟು ಕಲಿಬೇಕು ಅಂತ ನಂಗೂ ಮನ್ಸಿತ್ತು. ಅಷ್ಟೆಲ್ಲ ದಪ್ಪ ತಲೆ ಅಲ್ಲ ನಾನು. ಓದ್ಲಿಕ್ಕೆ ಬಂದ್ರೆ ಓದ್ಲಿಕ್ಕೆ ಆ ತಲೆ ಉಳಿದೆ ಹೋದ್ರು ಕೇಳಿದ್ದು ನನಗೆ ಒಂದ್ಸಲ ಕೇಳಿದ್ರೆ ಸಾಕು ತಲೆಯಲ್ಲಿ ಇರ್ತಿತ್ತು. ಆದ್ರೆ ಈ ಗುರುಗಳದ್ದು ಭೇದ ಭಾವ ಜೋರುಂಟು. ಅದು ಗೊತ್ತುಂಟು ನಿಮಗೆ? ಗಂಡು ಮಕ್ಕಳು ಕಂಡ್ರೆ ಸಾಕು ಊರ ಮಾಡ್ಲಿಕ್ಕೆ ಬಾನಿನು ಮರ್ಯಾದೆ ಕೊಟ್ಟು ಮಾತಾಡುದಿಲ್ಲ. ಮರ್ಯಾದೆ ಅಂದ್ರೆ ಗೌರವ ಕೊಡಬೇಕು ಅಂತಲ್ಲ. ದೊಡ್ಡವ್ರ ಮನೆ ಮಕ್ಕಳು ಒಂದ್ ರೀತಿ, ಸಣ್ಣವ್ರ ಮನೆ ಮಕ್ಕಳು ಒಂದ್ ರೀತಿ.
ಹೆಣ್ಣು ಮಕ್ಕಳಿಗೆ ಒಂದು ರೀತಿ, ಗಂಡು ಮಕ್ಕಳಿಗೆ ಒಂದು ರೀತಿ. ಗುರು ಮಟ್ಟದಲ್ಲಿ ಹೆಣ್ಣು ಮಕ್ಕಳಿಗಿದ್ದ ಬೆಲೆ ಗಂಡು ಮಕ್ಕಳಿಗಿಲ್ಲ. ಹಾಗಂತ ಗುರುಗಳು ಗಂಡಸರೆ ನೋಡಿ, ಗುರುಗಳು ಗಂಡಸರೆ ಅವ್ರಿಗೆ ಪಾಪ ಅವ್ರ ಬಗ್ಗೆ ತಾತ್ಸಾರ. ಹಾಗಾಗಿ ನಮ್ಮನ್ನು ಕಂಡ್ರು ಹಾಗೆ ಮಾಡುದು. ಹೀಗಾಗಿ ನನಗೆ ಓದಿನಲ್ಲಿಗಿಂತಲೂ ಗುರುಗಳು ಕಲಿಸುವ ಏನ್ ಮಾಡಿದೆ ಗೊತ್ತಾ? ಆ ಉರ್ಚೋಣಿಗೆ ಕೊಡಿಲ್ವಾ ಗೊತ್ತುಂಟ ನಿಮ್ಗೆ? ಮೈಯ ಹೇಳುವುದಲ್ಲ, ನೀವು ಕೆಲವ್ರಿಗೆ ಹಾಕಿದ್ದೆ, ನಿಮ್ಗೂ ಗೊತ್ತು. ನಿಮಗೆ ಬಿಳಿ ಬಟ್ಟೆ ಹಾಕೋಣ ಪಾಪ, ಬಣ್ಣ ಗಿಣ್ಣ ಹಾಕಿ ಚಂದ ಮಾಡಿ ತಂದಿದ್ದು ಬಟ್ಟೆಗೂ ಮಧ್ಯೆ ಹಾಕುವವರು ನೀವು. ಅವ ಅಲ್ಲೇ ಚೆಲ್ಲ ಹಾಕಿ ಕಲಿಸ್ನಲ್ಲ ನಿಮ್ಗೆ. ಅದೇ ರೀತಿ ಅಂದ್ರೆ ಪಾಕಿ ಬಟ್ಟೆ ಮತ್ತೆ ಅದು ಹಾಕ್ಬಾರ್ದು ಅವ, ಆ ಉದ್ದೇಶದಿಂದ ಗುರುಗಳಿಗೆ ಉರ್ಚೋಳಿಗೆ ಹಾಕ್ದವ. ನಾನು ಏನಿಲ್ಲ, ಪಾಠ ಬಿಟ್ಟುಕೊಂಡು ಮನೆಗೆ ಓಡಿದ್ದಾರೆ ತುರ್ಸ್ಕೊಂಡು, ಆ ಪರಿಸ್ಥಿತಿ ಮಾಡ್ದವ. ಹಾಗಾಗಿ ನಾವು ಕಲ್ತದ್ದು ಎಷ್ಟು ಅಂತ ಇನ್ನು ಮನೆಯವ್ರಿಗೆ ಗೊತ್ತಾಗುವ ಪ್ರಶ್ನೆ ಇಲ್ಲ. ಆದ್ರೆ ಗುರುಮಠದ ಕತೆ ಮುಗೀತು. ಹಾಗಂತ ಇಲ್ಲಿ ಇರುವಾಗಿಲ್ಲ, ಹೋಗ್ಬೇಕು. ನಾನು ಒಬ್ಬನೇ ಹೋಗುವುದಲ್ಲ, ನನ್ನ ಗೆಳೆಯ ಒಬ್ಬಿಲ್ಲ, ಅವನು ಎಲ್ಲಿ ಹೋದಂತಿಲ್ಲ ನೋಡು. ಅವನು ಬಂದಷ್ಟು ನಾನು ಹೋಗೋದಿಲ್ಲ. ಬಂದಾಗ ಅನಿಸ್ತಾ ನಿನ್ನ ಹೆಣ್ಣು ವರ್ಷಕ್ಕೆ ಅನ್ಕೊಂಡು ವಿಶ್ವ ಮತ್ತನ್ನು ಕರ್ಮ ಹಿಡ್ಕೊಂಡು ಬಿಡುವುದೇ ಇಲ್ಲ. ಅದು ಯಾಕೋ ಏನು ಅನಿರ್ವಚನೀಯ ಆನಂದ. ಯಾವುದು? ಅನಿರ್ವಚನೀಯ ಆನಂದ. ಅದ್ಭುತ ಅದು. ಅಂತ ಮಿತ್ರನ ಗೆಳೆಯರು ಅಂದ್ರೆ ಮಿತ್ರ ಚಮ್ಮಾರ ನಿಮ್ಮ ಅಪ್ಪಯ್ಯ. ನಮ್ಮ ಅಪ್ಪಯ್ಯ ಕಲಿ ಅವನು ಕಲಿ ಹಿಡಿದವ, ಅವನ ಮಗ ನೀನು. 6 ನಿಮಿಷ ಬೇಕಾದ್ರೆ ಮಾತಾಡು. ಅಪ್ಪನ ಸುದ್ದಿ, ನನ್ನ ಅಪ್ಪನ ಸುದ್ದಿ ಮಾತಾಡ್ಬೇಡ. ಯಾಕೆ ಅಷ್ಟು ಸಿಟ್ಟು ಮಾಡ್ತೇನೆ? ಅಪ್ಪಯ್ಯನ ಮಗನೇ ಅಲ್ವಾ? ಹೌದು, ಅಪ್ಪನ ಸುದ್ದಿ ಸಿಟ್ಟು ಬರ್ತದೆ. ಹಾಗಲ್ವೋ? ಅಲ್ಲ, ನನಗೊಂದು ಸಿಟ್ಟು ಬರ್ತದೆ, ಕೆಲವರಿಗೆ ಸಿಟ್ಟು ಬರ್ತದೆ. ಇಷ್ಟೊತ್ತಿಗೆ ಅವ್ರ ಸುದ್ದಿ, ಅಪ್ಪನ ಸುದ್ದಿ ಹೇಳಿದ್ರು ಸಿಟ್ಟು ಬರ್ತದೆ ಕೆಲವರು. ಯಾಕೆಂದ್ರೆ ಅಪ್ಪಯ್ಯನು ಅಂತದೇ ಮಾಡಿರ್ತ. ನೀ ಆ ಅಪ್ಪನ ಮಗನೇ ಅಲ್ವಾ? ಹೌದು, ಅಭಿಮಾನ ಇರಲಿ. ಸರಿ, ನನ್ನ ಹೆಸರು ಚಮ್ಮಾರಣ್ಣ. ಅದೇ ನೀನ್ ಮಾರಯ್ಯ. ನಿನ್ನ ಹೆಸರು ಎಂತದೊಂದೇ ಸಂಮುತ. ಅಯ್ಯೋ, ಅದು ಎಷ್ಟು ಚಂದ ಹೇಳ್ತೀರಿ ನೋಡು. ಅಲ್ಲ, ಇವತ್ತು ಇದು ಸಕ್ಕೆ, ಇದು ಮೂಕ ಮಾವತ್ತ. ಎಷ್ಟು ಸರಿ ಸನ್ಮುಖ ಹೇಳುವ ನಿನಗೆ ನನ್ ಚಮ್ಮಾರನ್ನ ಯಾಕೆ ಬಾರ್ದು ಸಂತೋಷ ಆಗುದು. ಒಳಗೆ ಕೂತ್ಕೊಳ್ಬೇಕು ಹಾಗೆ ಹೇಳಿದ್ರೆ ನೀನು. ಅದಲ್ಲ, ನಾನು ಯಾಕೆ ಹೇಳಿದೆ ಕೇಳು. ನನ್ನ ಹೆಸರು ಉಂಟಲ್ಲ, ನನಗೆ ಹೌದು, ನನಗೆ ಚಂಬರ. ಚಂಬರ, ಅಂಬರ. ಅಂಬರದ ಕೆಳಗೆ ಚಂಬರ. ಅದಲ್ಲ ಮಾರಯ್ಯ. ಈಗ ನಿನ್ನನ್ನು ಕರೆದೇನ, ನೀನು ಬಂದೆ. ಕೆಲಸ ಇಲ್ವೇನ? ಯಾಕ? ಯಾರು ಸಿಗ್ಲಿ, ಯಾರು ಸಿಗ್ತಾ ಇರ್ಲಿ, ಮನೆಗೆ ಮರದ ಹತ್ರ ಮಾತಾಡ್ತಾ ಇರ್ತ ಪುಣ್ಯಾತ್ಮ. ನೀನೀಗ ಮರ ಅಂತ ತಿಳ್ಕೊಂಡೇ ಮಾತಾಡ್ತಿದ್ದೆ ನಾನು. ಎಂತ ಮಾತಾಡ್ತೀಯ? ಎಷ್ಟೊತ್ತಾಯ್ತು ನೀನು ಹುಡುಕಿ ಪ್ರಾರಂಭ ಮಾಡಿ? ಯಾರು? ಅಲ್ಲಿ ತಂದಿಟ್ಟದೆಲ್ಲ ತೊಳೆದು ಹೋಗ್ತೀಗ ನಿನಗೆ? ಇಬ್ಬರಿಗೂ ಎಲ್ಲ ನನಗೆಲ್ಲ ಅದ. ಕೆಲವು ಜಾತಿ ಮಕ್ಕಳೆಲ್ಲ ಪಾಪ ತಂದಿಟ್ಟಿದ್ರು, ನಂಗೆ ವಿಶ್ವಾಸ. ಹಾಗಾಗಿ ತಂದಿಟ್ಟ ನಿನಗೂ ಸ್ವಲ್ಪ ಕೊಡು ಅಂತೇಳಿ ಅಂತ ಹೇಳು ನೀನು. ನಾ ತಂದದ್ದೇ ಚೂರು ತಿಂದ್ಕೊಂಡು ಬಂದು ನನಗೆ ಬೇರೆ ಯಾರು ತಂದು ಕೊಟ್ಟರು ಅಷ್ಟು ಸಂತೋಷ ಆಗುದಿಲ್ಲ. ನಾ ತಂದದ್ರಲ್ಲಿ ಸ್ವಲ್ಪ ಸ್ವಲ್ಪ ಇದ್ರಬೇಕು. ಹೋಗಿ ಬಿಡುವ ಗೆಳೆಯ. ಅಂತೂ ಇದೊಂದು ರಗಳೆ ಮುಗೀತು ಅಂತಾಯ್ತು. ಪುಣ್ಯಾತ್ಮ ದೊಡ್ಡ ಪರ್ವತ ತಲೆ ಮೇಲೆ ಹೊತ್ತುಕೊಂಡಾಗಿತ್ತು ನನಗೆ. ಯಾಕೆ ಹೇಳು, ಗುರುಮಠ ಇದೊಂದು ಅವಧಿ ಮುಗೀತಾ ನಮ್ಗೆ 14 ವರ್ಷ ಶಿಕ್ಷೆ ಮುಗ್ದಾಗ ಓದು 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 ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಓದಿ ಎಷ್ಟು ಜನ ಉದ್ಧಾರ ಆಗಿದ್ದಾರೆ? ನಿಜವಾಗಿ ಬಹಳಷ್ಟು ಉದ್ಧಾರ ಆಗಲಿಲ್ಲ. ಹೆಚ್ಚು ಜನ ಅತಿಯಾಗಿ ಓದ್ದವರೆಲ್ಲ ಹುಚ್ಚಿನ ದಾರಿ ಮೇಲೆ ತಿರುಗ್ತಿದ್ದವ್ರೆ. ಮತ್ತೆ ಬಹಳಷ್ಟು ತಿಳುವಳಿಕೆ ಇವರಿಗೂ ಪ್ರಪಂಚದಲ್ಲಿ ಬೆಲೆ ಬರಲಿಲ್ಲ. ನಾನು ಕೇಳುವುದು ನಿನ್ನಲ್ಲಿ, ಅರ್ಧಂಬರ್ಧ ಗೊತ್ತಿದ್ದವರಿಗೆ ಬೆಲೆ ಬಂತು. ನಿಜವಾಗ್ಲೂ ನಾವು ಅದಕ್ಕೆ ಅರ್ಧಂಬರ್ಧ ಕಲಿತಲ್ಲ. ಮತ್ತೆ ಸಾಕು, ಪೂರ್ಣ ಕಲಿತ ಉದ್ಧಾರ ಆಗ್ತಿ ಅಂತದ್ದು ಅಂತ ಬೇಡ. ಜೇನು ಹುಳ ಯಾವ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡಿದೆ ಅಂತ ಅಲ್ವ? ಜೇನು ಸಂಗ್ರಹಿಸುವುದಿಲ್ವಾ? ಮತ್ತೆ ಹೋಗಿಲ್ಲ, ಯಾವ ಎಲ್ಲಿ ಹೋಗಿ ಹಾಡು ಕಲಿತಿದ್ದದು? ಯಾರ ಅಲ್ಲ, ಸಂಗೀತ ಪಾಪ ಪಾಠ ಮಾಡಿದ. ಯಾರ ಪಾಠಕ್ಕೆ ಪಾಠ ಮಾಡಿದ್ದ? ಪಾಠಕ್ಕೂ ಅಲ್ಲ, ಪಚಕ್ಕೂ ಅಲ್ಲ. ಅಲ್ಲ, ಹಾಗಿದ್ರೆ ಅದು ಹಾಡ್ತದೆ. ಹೌದು, ಬೇಡ ನವಿಲ ಅಷ್ಟು ರೀತಿ ಚಂದವಾಗಿ ಕುಣಿತ
ಇದ್ದಾರೆ. ಅಲ್ಲ ಮತ್ತೆ ಹೆಚ್ಚಾಗಿ ನೋಡು ಕ್ಷೇತ್ರದಲ್ಲಿ ಹೆಸರು ಮಾಡಿದವರು ಗುರು ಇಲ್ಲದೆ ಹೋದವ್ರೆ. ನಿಜವಾಗಿಯೂ ಗುರು ಇದ್ದವ್ ಒಬ್ಬನು ಅವನು ಕೇಂದ್ರದಲ್ಲೇ ಉಳಿದಾಗೆ ಬಿಟ್ಟರು ಉದ್ದಾರ ಆಗಿಲ್ಲ. ದಿಕ್ಕು ತಕ್ಕ ಅಂತ ಕೂತ್ಕೊಂಡವ. ಸಾಲ ಹಾಕೊಂಡಲ್ಲೇ ಗೊತ್ತ ಅದು ಪ್ರಶಸ್ತಿ ಬರುದು ಪೂರ್ತಿ ಅವರಿಗೆ. ಯಾಕಂದ್ರೆ ಇವ್ರಿಗೆ ಗುಟ್ಟು ಗೊತ್ತಿಲ್ಲ. ಪ್ರಶಸ್ತಿ ಬರುದು ಅವರಿಗೆ, ಆದ್ರೆ ವೃತ್ತಿಪರರಿಗಲ್ಲ. ಅಲ್ಲ ಏನೇ ಆಗ್ಲಿ ನಾವು ಬದುಕಿಗೆ ಬೇಕಾದ್ದನ್ನು ಕಲ್ತಿದ್ದೇವೆ, ಬದುಕುವುದಕ್ಕೆ ಕಲ್ತಿದ್ದೇವೆ. ನಾವು ಹೆಚ್ಚು ಕಲಿದೆ ಹೋದ್ರು ಕಲ್ತವ್ರು ಮಂಗನ ಮಾಡ್ಲಿಕ್ಕೆ ಏನ್ ಬೇಕು? ಮತ್ತೆ ನೀ ಅಂತವ್ರಿಗೂ ಮಂಗಿನ ಮಾಡ್ತೇನೆ ಅಲ್ಲ ಮತ್ತೆ ಅಷ್ಟು ನಾನು ನಿನ್ನೂ ಕಲ್ತಿದ್ದೇವೆ. ಹೌದು. ಆದ್ರೆ ಒಂದು ಏನು, ಈಗ ಗುರುಮಠದ ಬದುಕು ಮುಗಿಯಿತು, ಅರಮನೆಗೆ ಹೊರಟಿದ್ದೇವೆ. ಆದ್ರೆ ನೀನು ನನ್ನೊಟ್ಟಿಗೆ ಇರ್ಬೇಕು. ಯಾರು? ನೀನು. ಅಲ್ಲ ಊರು ಒಂದೇ ಆದ್ರಿಂದ ಬಹಳ ದೂರ ಹೋಗು ಪ್ರಶ್ನೆ ಇಲ್ಲ. ಇಲ್ಲ, ನೀನಿದ್ದಲ್ಲ ನಾನು, ಹೌದು, ನಾನಿದ್ದಲ್ಲ ನೀನು, ನೀನು ಒಟ್ಟೊಟ್ಟಿಗೆ ಇಬ್ರು ಸೇರಿದ್ರೆ ಏನು? ನನಗೆ ನಿಜವಾಗ್ಲೂ ನಿನ್ನೊಟ್ಟಿಗೆ ಇದ್ರೆ ಒಂದು ಜಾತಿ ನೆಮ್ಮದಿ. ನೀ ಬಾಯಿ ಬಂದ ಬೈತೆ ಅದು ಬೇರೆ, ಆದ್ರೆ ಕೊಯ್ಯುವುದು ಉಂಟಲ್ಲ ಅದು ಬಹಳ ದಿವಸ ಆಯ್ತು ಆ ಶಬ್ದ ಕೇಳಿದೆ ನಾನು. ಅಲ್ಲ ಹೌದೌದು. ಮತ್ತೆ ಇಲ್ಲಿ ತೆಗಿಬೇಡ. ಅಲ್ಲ ಇಲ್ಲಿ ಒಟ್ಟಿಗೆ ಇದ್ದದ್ದು, ಆದ್ರೂ ನಿನ್ಗೆ ಬಹಳ ದಿವಸ ಆಯ್ತು ಕೇಳಿದೆ. ಹೌದು. ಇವತ್ತು ಹೋಗುವವರೆಗೆ ಬೈಕಂಡೆ ಶುರು ಮಾಡುತ್ತೆ. ಶುರು ಮಾಡೋದು ಮತ್ತೆ ಮತ್ತೆ ಯಾಕೆ ತಡ?
ವನದಲ್ಲಿ ಹಾ ವನ ದೇವತೆ ಬಂದಿದ್ದಾಳೆ. ಹೌದು, ಒಂದು ಹಣಕಾಯಿ ಮಾಡ್ಕೊಂಡು ಬರುವ. ತಗೊಂಡು ಬರ್ತೀಯಾ? ವನ ದೇವತೆಗೆ ನೀನು ಗುಣ ಇದ್ದದ್ದೇ ಆಯ್ತು ನೋಡು. ಹಾ ಏನ ಹಾಗೆ ಅಲ್ವೋ? ಹಾ ವನ ದೇವತೆಯ ಮೈ ತಂದಿದ್ದಾಳೆ ಎಂಬ ರೀತಿಯಲ್ಲಿ ಹಾ ಎಷ್ಟು ಅಂದವೋ, ಅಯ್ಯೋ ಎಷ್ಟು ಚಂದವೋ. ಯಾರು ಯಾಕಾದ್ರೂ ಅಷ್ಟೆಲ್ಲ ಹೋಗಿರ್ತೀಯೋ ಅಲ್ಲ. ಪರಿಮಳದ ಪುತ್ತಳಿಯೋ, ಕರುವಿನ ಕರುವಿನ ರಕವೋ. ನಾ ಮೊನ್ನೆ ಸ್ನಾನ ಮಾಡಿದ್ರು ಅಷ್ಟು ಪರಿಮಳ ಬಂತೇನೋ. ಪರಿಮಳದ ಪುತ್ತಳಿ ಎಂದಿಲ್ಲ, ನಾ ಪಕ್ಕದಲ್ಲಿ ನಿಂತದ್ದಕ್ಕೆ ಹಾಗಂದ್ಯಾ. ನೀನೊಂದು ಪರಿಮಳವೇನ? ಮತ್ತೆ ಅನೇಕ ಜೀವರಾಶಿಗಳನ್ನು ವಿಧಾತ ಸೃಷ್ಟಿ ಮಾಡ್ತಾನೆ. ಆದ್ರೆ ಇವಳನ್ನು ಸೃಷ್ಟಿ ಮಾಡುವಾಗ ಬಹು ಬಗೆಯಲ್ಲಿ ಆಲೋಚನೆ ಮಾಡಿ ಜಗದ ಎಲ್ಲ ಚೆಲುವ ಅಗೆದು ಮೊದಲು ತೆಗೆದು ಪಾತಿ ಬಿಸಾಡ್ತಾನೆ. ಬಾಗೇದು ತುಂಬಿಸಿಬಿಟ್ಟಿದ್ದ ಅಲ್ಲ, ಬಗೆ ಬಗೆಯಾಗಿ ಕೆತ್ತಿದ್ದಾನೆ. ಅದ್ಭುತ. ಏನ್ ನೋಡ ನೋಡ ನೋಡ, ನಾನೀಗ ಅದೇ ಮಾಡ್ತಿದ್ನ. ಯಾವುದನ್ನ ನೋಡ್ತಿದ್ದೆ? ಅಲ್ಲ ನೋಡ್ಬೇಕಲ್ಲ. ಮೊದಲು ನೋಡಿದ್ದು ನೀನ್ ನೋಡಿದ ಮೇಲೆ ನಾ ನೋಡಿದ್ದು. ಆದ್ರೆ ಅವಳನ್ನು ಕಾಣುವಾಗ ಮನದಲ್ಲಿ ಏನಿಲ್ಲದ ಕೆಲವೊಂದು ಕನಸುಗಳು. ನಿನಗ ಹೌದು, ಸುಳ್ಳಲ್ಲ. ಏನ್ ಕನಸು? ಚಂದ ಇದ್ದಾಳಲ್ವೇನೋ, ಚಂದ ಇದ್ದಾಳೆ. ಅವಳ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕು ಅನ್ಸಿ. ನಿನಗ ನಾ ಎಬಸ್ತೆ, ಅವಳ ಓಡಿಸ್ತೆ. ಒಳ್ಳೆ ಕೂತ್ಕೊಂಡು ಅವಳಿಗೆ ಆಗ ನಮ್ದು ಕೇಳು ಅಂತ. ಪುಣ್ಯಾತ್ಮ, ಅವಳು ಕೂತು ಜಾಗದಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದ್ದಲ್ಲ, ಅಲ್ಲಿ ಪಕ್ಕದಲ್ಲಿ ಅವಳ ಪಕ್ಕದಲ್ಲಿ ಕೂತ್ಕೊಳ್ಬೇಕು. ಓ, ಅವಳ ಪಕ್ಕದಲ್ಲೇ ಕೂತು ಮಾತಾಡ್ಬೇಕು ಅಂತ. ಅವಳ ಕೈ ಹಿಡ್ಕೊಂಡು ಮಾತಾಡ್ಬೇಕು. ನಂದಿರ್ಕಬೇಡ, ಅವಳದ್ದು ಇರ್ಕೊ. ಅನಿಸು ಅನ್ಸೋದು ನೀ ಹೇಳು. ಅನ್ಸಿದ್ದೆಲ್ಲ ನಮ್ಮ ಮೇಲೆ ಪ್ರಯೋಗ ಮಾಡಬೇಡ. ಹೆಸರೇನು? ಚಂಬರ. ನಿಂಗೆ ನೆನಪಾಗ್ತದೆ ಎಂತದ ಚಂಬರ ಅಂದ್ಯಲ್ಲ. ನಿನ್ನ ಹೆಸರು ಅಲ್ವಾ? ಅವಳಲ್ಲಿ ಕೇಳಬೇಕು ಅಂತ. ಓ, ಅವಳಲ್ಲಿ. ನಿನ್ನ ಅಮ್ಮನ ಹೆಸರೇನು? ನನ್ನ ಅಮ್ಮನ ಹೆಸರು ಆಯಿ ಅಂತ. ನಿನ್ನ ಅಮ್ಮ ಯಾರಿಗ್ ಬೇಕಾ? ಅಲ್ಲ, ನಿಂಗೆ ಬೇಡ ಅಂತ ನಂಗೂ ಗೊತ್ತು. ಅಲ್ಲ, ನನ್ನಮ್ಮ ನಮ್ಮ ಅಪ್ಪಯ್ಯಗೂ ಬೇಡ. ಈಗ ಪಾಪ ಹಳ್ತಾ ಇದ್ರು ಅವರು. ನಿನ್ಗೆ ಅಕ್ಕ ಇದ್ದಾಳ? ಎಂತದ ಅಕ್ಕ ಇದ್ದಾಳ? ನನಗ ಅಕ್ಕ. ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಹೆಂಗಸರು ಹೆಣ್ಮಕ್ಳು ಇದ್ರು ಪಟ್ಟಿ ಕೊಡ್ತೇನೆ. ನೀ ಸಾಯೋ ನೀನು. ಮತ್ ನಿನ್ಗೆ ಅಕ್ಕಿಲ್ಲ, ನಮ್ಮ ಅಕ್ಕಿ ಅಕ್ಕ ಆಗಲ್ವಾ? ಇದು ನಿನಗೆ ತಂಗಿ ಇದ್ದಾಳ? ಈಗ ತಲೆಗೆ ಹೋಯ್ತು. ನಿನಗೆ ತಂಗಿ ಅಂದ ಕೂಡ ತಲೆಗೆ ಹೋಯ್ತು. ನನ್ನದ್ದಲ್ಲ, ಅವಳದ್ದು. ಏನು ಭಾವನೆ ಒಂದಕ್ಕೆ ಹಾಕುತ್ತಿದೆ ಪಾಪ. ನನ್ನ ಕಥೆ ಸುದ್ದಿ ಎಂಬ ನಾನಾ ಪ್ರಶ್ನೆಯನ್ನು ಅವಳಲ್ಲಿ ಮಾಡಬೇಕು ಅಂತ ಮನಸ್ಸುಂಟು. ಮುದ್ದಾಡಿ ಅವಳನ್ನು ಕೇಳಬೇಕು, ಅವಳನ್ನು ಮಾತಾಡಬೇಕು. ಈ ವರ್ಷ ಒಂದು ತಿರುಗಾಟ ಮಾಡುವ. ಹೇಗೆ ಮಾಡೋದು? ದಿವ್ಸಕ್ಕೊಂದು ಕಡೆ ಹೋಗಿ ಸಾಯುವ. ನಿನ್ನ ನಂಬಿಕೊಂಡು ಅಪ್ಪನ ಹತ್ರ ತಿರುಗಾಟ ಮಾಡುವ. ಇವತ್ತು ಇಲ್ಲಿದ್ದೆ, ನಾಳೆ ಎಲ್ಲ ದೇವರಿಗೆ ಗೊತ್ತು. ಪುಣ್ಯಾತ್ಮ, ನಿನ್ನ ಹಿಡ್ಕೊಳ್ಳುವವರು ಯಾರು? ಈಗ ಗರಿಗೆತ್ತಿ ಬಿಚ್ಚಿ ರಕ್ಕೆ ಮೂಡಿ ಬಲಿದು ಕೋಳಿ ಹಾಗೆ ಅಲ್ಲ, ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಯಾಗಿ. ಹಾಗೆ ಓಳಿ ಬಾಳ ಹಾರುವುದಿಲ್ಲ ಅದಲ್ಲ, ಅದರಿಂದಲೇ ಬೇಡ. ಇದು ಸ್ವಚ್ಛಂದವಾದಂತ ಹಕ್ಕಿ, ಯಾವುದೇ ನಿಯಂತ್ರಣ ಇಲ್ಲ. ನೀ ಎಲ್ಲಿ ಹೋದ್ರು ಕೇಳುವವರಿಲ್ಲ. ಆಗಿರುವಾಗ ಈ ಒಂದು ಸೀಮಿತದಲ್ಲಿ ಇರುವ ಪ್ರಶ್ನೆ ಇಲ್ಲ. ಆಗಿರುವಾಗ ನಾನು ವರ್ಷ ಮದುವೆ ಆಗ್ಬೇಕು. ನಾನು ಮದುವೆ ಆಗ್ಬೇಕು ಇಲ್ವಲ್ಲ. ಆ ಮಟ್ಟಿಗೆ ನಿನ್ನ ಅಪ್ಪನ ಹತ್ರ ಒಂದು ಮಾತು ಹೇಳಿದ್ರೆ ನಿನಗೆ ಯಾವ ತಾಪತ್ರೆ ಇಲ್ಲ. ಅದಕ್ಕೆ ಒಂದು ಯೋಗ ಬೇಕು. ಹಾಗೆ ನೀವು ಹುಟ್ಕೊಂಡಿದ್ದೆ. ಒಂದು ಅಪ್ಪನ ಹತ್ರ ಮದುವೆ ಆಗಬೇಕು ಅಂತ ನಿನ್ನ ಬಾಯಿದ ಮಾತು ಬಂತು ಅಂತ ಆದ್ರೆ ಒಂದಲ್ಲ, ಒಂದು 5-6 ಬೇಕಿದ್ರು ಮದುವೆ ಮಾಡ್ತೀಯ. ನನಗೆ ಸದ್ಯಕ್ಕೆ ಒಂದೇ ಸಾಕು. ಅಲ್ಲ, ಅದು ಯಾರೊಟ್ಟಿಗೆ? ಯಾರೊಟ್ಟಿಗೆ? ಅವಳೊಟ್ಟಿಗೆ. ಅವಳೊಟ್ಟಿಗೆ ದೂರದಿಂದ ಅವಳನ್ನು ನೋಡಿದ್ದೇನೆ. ನಿನಗೆ ಸಂತೋಷ ಆದ ತಪ್ಪು ಅಂತ ನಾನು ಹೇಳುವುದಿಲ್ಲ. ಮನುಷ್ಯನ ಸಹಜ ಸ್ವಭಾವ. ಹೌದು. ಅವಳು ಯಾರು, ಏನು, ಕುಲ, ಗೋತ್ರ ಯಾವುದು ಗೊತ್ತಿಲ್ಲ ನಿನಗೆ. ಹೌದು. ಕಂಡವನಿನ ಅವಳು ಮದುವೆ ಆಗುವ ವಿಚಾರಕ್ಕೆ ಬಂದ್ಯಾ? ಪ್ರೀತಿ ಕುರುಡಲ್ವೇನೋ ಮಿತ್ರ. ಅದು ಎಷ್ಟೊತ್ತಿನಲ್ಲಿ ಶುರುವಾಯ್ತೋ ನಿನಗೆ? ಅವಳನ್ನು ಕಂಡಾಗ ಶುರುವಾಯ್ತೋ ನನಗೆ. ಹಾಗಿದ್ರೆ ಹೋಗ್ಲಿಕ್ಕೂ ಹೆಚ್ಚೊತ್ತು ಬೇಡವು. ಅಲ್ಲಿಗಲ್ಲ, ಕರ್ಮ. ಕಂಡಾಕ್ಷಣ ಮೂಡುವುದು ಪ್ರೀತಿ ಅಲ್ಲ, ಕಾಮ. ಅದು ಒಂದ್ಸಲ ಅಂತದ್ದು ಕಂಡಾಗ ಮನಸ್ಸಾಗ್ತದೆ. ನಿನ್ನದ್ದು ಹಾಗಲ್ಲ. ಮದುವೆ ನಿಜವಾಗ ಹೆಣ್ಣನ್ನು ನೋಡಿದಾಗ ಮದುವೆಗಾಗಿ ನೀನು ಹೇಳಿದ ವಿಷಯ ಹೌದು. ಒಮ್ಮೆಲೆ ಕಂಡಾಗ ಹಾಗಾಗಿದೆ ಅಂತ ಆದ್ರೆ ಅವಳು ಯಾರು, ಅವಳು ಎಲ್ಲಿ, ಅವಳು ಎಂಬ ವಿಷಯವೇ ಗೊತ್ತಿಲ್ಲ. ಆದರೂ ನಾನು ಆಸೆ ಪಟ್ಟಿದ್ದೇನೆ. ಒಂದು ಕೆಲಸ ಮಾಡು. ಏನು? ನೀ ಹೋಗು, ನಾ ಹೋಗಿ ಮಾತಾಡಿ ಮಾತಾಡಿ ನೀನು ಮದುವೆ ಆಗ್ತಿ. ಯಾಕೆ
ನಿಂಗೆ ಮದುವೆ ಆಗ್ತಿ ಯಾಕೆ ಹೇಳು? ಯಾರಲ್ಲಿ ಅವಳಲ್ಲಿ ನೀ ಸುಮ್ಮನೆ ಸಾಯಿ ಬ್ಯಾಡ್ದೋಗ್ದೆಲ್ಲ ಮಾಡಬೇಡ. ನಾನು ಜೀವಮಾನದಲ್ಲಿ ಯಾರತ್ರ ಮದುವೆ ಆಗ್ತೇನೆ ಅಂತ ಕೇಳಬಾರ್ದು, ಮತ್ತೆ ಪ್ರೀತಿ ಮಾಡಿದ್ದೇನೆ ಅಂತ ಹೇಳಬಾರ್ದು. ಎಂತದ ಪ್ರೀತಿ ಮೇಲೆ ಯಾಕಪ್ಪ ನಿಮ್ಗೆ ಸಿಟ್ಟು? ವಾರದಲ್ಲಿ 3 ಪ್ರೇಮ ಪತ್ರ ಕೊಟ್ಟವ ನಾನು. ಒಂದಕ್ಕೆ ನನ್ನ ಹಣೆ ಬರಕ್ಕೆ ಪ್ರತಿಕ್ರಿಯಿಸಿದೀಯ. ಹೌದೇನಾ? ಹೆಣ್ಮಕ್ಳೆಲ್ಲ ಏನಕ್ಕೆ ನಿನ್ನ ನೋಡ್ರಿ ನಂಗೆ ಆಗನ್ಸುದಿಲ್ಲ. ನೀ ನನ್ನ ಅಂದಿದ್ದಾಗೆ ಅವ್ರು 10 ಮಣು ಹೋಗಿ ಹಾ ಅಂದಿದ್ದ ಇದೇ ಬರ್ತದೆ. ಈ ನನಗೆ ಅನಿಸೋಗಿದೆ ಈ ಪ್ರಪಂಚದಲ್ಲಿದ್ದ ಹೆಣ್ಮಕ್ಳೆಲ್ಲ ನನ್ನ ನೋಡಿ ಅಣ್ಣ ತಮ್ಮ ಹೀಗೆ ಹೇಳ್ಕೊಂಡಿದ್ದರೆ ಜಾತಿ ಭೀಷ್ಮಲ್ಲ ನನ್ನ ಪರಿಸ್ಥಿತಿ ಹೇಳ್ಬೋದು. ನಮ್ಮ ಪಕ್ಕದ ಮನೆ ಹೇಳ್ತಿದ್ದ ಅಕ್ಕ ಪಕ್ಕದ ಅಕ್ಕ ತಂಗಿಯಲ್ಲ ನಮಗೆ ಹಾಗೆ ಹೇಳ್ತಾ ಹೋದ್ರೆ ಅಣ್ಣ ತಮ್ಮ ಅಂತ ಈ ದೇಹ ತುಕ್ಕು ಹಿಡಿದಾಗೆ ದೊಡ್ಡ ಬಣ್ಣ ಏನೇ ಇರಲಿ ಮಾತಾಡಿಸು. ಅವಳು ಹೇಗೆ ಅವಳು ಆಗಬಹುದ ಅವಳು ಬೇಡ ಎಂಬ ತೀರ್ಮಾನ ನೀನೇ ಮಾಡಬೇಕು. ಅಂದ್ರೆ ನೀನ್ ಹೋಗಿ ಕೇಳುವುದಲ್ಲ, ನಾಳೆ ಅವಳು ತಪ್ಪು ತಿಳ್ಕೊಳ್ತಾಳೆ. ನಾನು ಹೋಗಿ ಕೇಳಬೇಕು. ಹೌದು, ಅವಳು ಯಾವ ರೂಪದವಳು, ಯಾವ ಭಾವದವಳು, ಯಾವ ಸ್ವಭಾವದವಳು ಅಂತ ತಿಳ್ಕೊಳ್ಬೇಕು ಅಷ್ಟೇ. ಅಷ್ಟಕ್ಕಾಗಿ ಹೋಗಿ ನಾನು ಮಾತಾಡ್ತು ಅಷ್ಟೇ. ಒಮ್ಮೆ ಕೊನೆಗೆ ಅವಳು ಆ ಲಕ್ಷಣ ಇದ್ದರೆ ನಿನ್ನ ಬಗ್ಗೆ ಹೇಳು ಅಲ್ವಾ? ಅದಲ್ಲ ಅಂತಾದ್ರೆ ಒಪ್ಪಿದ್ರೆ ಒಪ್ಪದೇ ಇದ್ರೆ ಭಾಗ್ಯ. ಹೌದು, ಒಪ್ಪಲಿಲ್ಲ ಅಂದ್ರೆ ಖರ್ಚಿದೆ. ಯಾರಿಗೆಲ್ಲ ಹೋಗ್ತಾ ಇರೋದು ನೀ ದೂರ ಇರ್ತೆ ನಿನ್ ಗೌರವ ಕೇಳ್ತು. ಮತ್ತೆ ನಿಜವಾಗಿ ಬುದ್ಧಿವಂತ ಅಂದ್ರೆ ನೀನು. ಮತ್ತೆ ಎಷ್ಟೋ ಗಂಡು ಮಕ್ಕಳು ಹೋಗಿ ಬಾಯಿ ಬಿಟ್ಟು ಜೊಲ್ಲು ಸೊರಿಸಿ ಕೇಳಿ ಸರ್ವನಾಶ ಮಾಡಿಕೊಂಡು ಏನು ಇಲ್ಲಿ ಅಪವಾದ ತಗೊಂಡವರಿದ್ದಾರೆ. ಮತ್ತೆ ಆ ಮಟ್ಟಿಗೆ ನೀನು ಎಲ್ಲ ಮಾಡಿಕೊಂಡು ಇವತ್ತಿನವರೆಗೆ ಅಪವಾದ ಬರ್ತಿಲ್ಲ ಎಂತ ಹೇಳುದು? ಎಲ್ಲ ಮಾಡ್ಕೊಂಡು ಎಂತ ಮಾಡಿದ್ದೆ ಹಾಗೆಲ್ಲ ನೋಡಿ ಒಳಮನಸ್ಸು ಹೀಗುಂಟು. ಆದರೂ ಇವತ್ತಿನವರೆಗೆ ನಿಮ್ಗೆ ಅಪವಾದ ಉಂಟ, ಬುದ್ಧಿವಂತಿಕೆ ಉಂಟು. ಸರಿ, ಹೋಗಿ ನಾನು ಕೇಳಬೇಕು, ಪ್ರಯತ್ನ ಮಾಡಬೇಕು ಅಲ್ವಾ? ಅಲ್ವಾ? ಒಂದು ಪ್ರಯತ್ನ ಮಾಡ್ತೇನೆ ನಿನಗಾಗಿ. ನನ್ನ ಸ್ವಾರ್ಥ ಇಲ್ಲ. ಯಾವ ನನ್ನ ತನದಲ್ಲೇ ಶುರು ಮಾಡು. ಹೌದು, ಅದನ್ನ ಮಾಡ್ತೇನೆ. ಹಾಗಾಗಿ ಹೌದು, ಗೊತ್ತು ಗೊತ್ತಲ್ಲ. ಗೊತ್ತೇ ಸ್ವಲ್ಪ ಕಡಿಮೆ ಮಟ್ಟ ಶಬ್ದ ಹಾಕ್ಬೇಡ. ನನಗೊಂದ ಬೈದಾಗ ಬೈಬೇಡ. ಎತ್ತರದ ಮಟ್ಟ, ಎತ್ತರದ ಮಟ್ಟ ನಾನು ಮನೆ ಹಾಕ್ತಾರೆ. ಹಾಗೆ ಅದೇ ನಂಗೆ ಅದು ಹುಡುಕಿದ್ದೇನೆ ಅಲ್ಲಿ. ಪ್ರಯತ್ನ ಮಾಡ್ತೆ, ನೀ ತಲೆಬಿಸಿ ಬಿಡು. ಹೋಗಿ ನೀನು, ನಾನು ನೋಡ್ಕೊಂಡೆ ಬರ್ತೀನಿ. ಸತಿಶಿರೋಮಣಿ ಶರದಿಯಂಬ ಸತಿಶಿರೋಮಣಿ ಶರದಿಯಂಬ ರತನ ಮಾಯದ ಭರಣ ಮಾಯದ ಭರಣ ಹೇಳಬೇಕು. ಒಮ್ಮೆ ಸಂತೋಷವಾ ಚೇಚೆ ಎಣಿಸುವ ಹಾಗಲೇ ಇಲ್ಲ. ಸಂತೋಷ ಪಡಬೇಕು. ಯಾಕೆ? ಒಂದು ಹೆಸರು ಉಂಟು, ಒಂದು ಊರು ಉಂಟು. ಆದ್ರೆ ಆ ಊರು ಹೆಸರು, ಒಂದು ಗತಿ, ಒಂದು ಮತಿ, ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕಾಗ್ತದೆ? ದಟ್ಟ ಕಾನನ ಇದು. ಇಲ್ಲಿಗೆ ನಾನು ಹೇಗೆ ಬಂದೆ? ಯಾರು ಕರೆತಂದರು? ಬಹಳಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆ ನನ್ನ ಮನದಲ್ಲೇ ಉದ್ಭವಿಸುತ್ತಾ ಇದೆಯಲ್ಲ. ಏನು ಮಾಡ್ಲಿ? ಯಾರು ಕರೆತಂದರು? ನೋಡೋಣ. ಮತ್ತೆ ನನ್ನ ಬದುಕಿಗೋಸ್ಕರವಾಗಿ ಯಾರಾದ್ರೂ ಆಶ್ರಯ ಕೊಡುವುದಕ್ಕೆ ಬಂದರೂ ಬರಬಹುದು.
ನೀ ಬಾಯ ತೆಗೆಯಲಿಲ್ಲ ನಾ ಗಿಳಿ ಅಂತ ಹೇಳಿದೆ ಮತ್ತೆ ಎಂತ ಅಲ್ವಾ ಎಂತ ಮಾಡ್ಲಿಕ್ಕಿಲ್ಲ ನನ್ನ ಕೀರ ನಂಗಾಗುದಿಲ್ಲ ಆದ್ರೆ ನನ್ನ ಸಮ್ಮುಖದಲ್ಲಿ ನಿಂತ ನೀನು ನಿನ್ನ ಮೋಹಕವಾದಂತ ರೂಪವನ್ನು ಕಂಡು ಆ ನಿಲುವು ಪ್ರತಿಯೊಂದು ಅಂಗಾಂಗ ನೋಡ್ತಾ ಇದ್ದಾಗ ನನಗೇನನ್ಸಿತ್ತು ಗೊತ್ತುಂಟ ಇವೆಲ್ಲ ಹೀಗಿದ್ದ ಮೇಲೆ ಅದೊಂದು ಹೇಗಾಗೋ ಇರ್ಲಿಕ್ಕಿಲ್ಲ ಎನ್ನುವ ಭರವಸೆಯಲ್ಲಿ ಕೀರವಾಣಿ ಅಂದ್ರೆ ಸ್ವರ ಗಿಳಿ ಸ್ವರ ಅಂದ್ಯಲ್ಲ ಅದೇ ಕೀರವಾಣಿ ಹೇಳಿದ್ದದಕ್ಕೆ ನಿಜವಾಗಿ ನನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಒಂದು ನನ್ನ ಗೋಳಿ ಯಾರಲ್ಲಿ ಹೇಳುದು ಹೇಳು ಅಯ್ಯೋ ಅಂತ ಮತ್ತೆ ಯಾಕೆ ನಮ್ದು ಒಂದು ಅಂಗ ಹೋಯ್ತಾ ಹಾಗೇನಾಗ್ಲಿಲ್ಲ ಅಂಗವಿಕಲನ ನಾನು ಚೇಚೆ ಅಲ್ವೇ ಇಲ್ಲಪ್ಪ ಅಂಗಾಂಗ ಎಲ್ಲ ಸರಿ ಇದ್ದದ್ರಿಂದ ಪೂರ್ಣನಾದ್ರು ಅನಂಗ ಪುರುಷೊತ್ತಿರದೆ ಒಂದಲ್ಲ ಒಂದು ತೆಗೆದು ನನ್ನ ಮೇಲೆ ಹೊಡಿತಾ ಇದ್ದಾನೆ. ಸರ್ವಾಂಗಗಳು ಸರಿ ಇದ್ದ ಕಾರಣ ಅಂಗದ ಬಾಧೆ. ಅನಂಗ ಅಂದ್ರೆ ಅಂಗ ಇಲ್ಲದೆ ಹೋದವಂತಲೂ ಅರ್ಥ. ಅನಂಗ ಅವನ ಒಂದೊಂದೇ ಅಂಗುಂಟಲ್ಲ ಅದನ್ನು ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ. ಪರಿಣಾಮ ನಿಂತಲ್ಲಿ ನಿಲ್ಲಿಕ್ಕಾಗುತ್ತಿಲ್ಲ. ಹಾಗಾಯ್ತಾ? ಕೂತ್ಕೊಂಡ್ರೆ ನನಗೆ ಹುಚ್ಚಿಡಿತದೆ. ನೀ ತೋರಿಸುವುದೇ ಬೇಡ ಅಂತ ಹೇಳಿದ. ಮಲಗ್ಕೊಳ್ಳುವ ಅಂದ್ರೆ ಒಬ್ಬನೇ ಮಲಗ ಅಭ್ಯಾಸವೇ ಇಲ್ಲ. ಅರ್ಥ ಆಗಿಲ್ವಾ? ಸುಮ್ಮನೆ ನಿನ್ನನ್ನು ಯಾಕೆ ಹೊಗಳುದು ಕೀರವಾಣಿ ಅಂತ. ಓ ಸುಂದರಿ, ದೇವರು ಸೌಂದರ್ಯ ಕೊಡುವುದಕ್ಕೆ ಆಸ್ವಾದಿಸುವುದಕ್ಕೆ. ಅಂದ್ರೆ ಬರೀ ನೋಡ್ಕೊಂಡು ಹೋಗ್ಲಿಕ್ಕೆ ಸೌಂದರ್ಯ ಬೇಕಾ? ಅದಕ್ಕೆ ಯಾವ ಕರ್ಮಕ್ಕೆ ಅದು? ಅದರ ಪ್ರಯೋಜನ ಏನು? ಹಾಗಿದ್ದರೆ ಹೆಣ್ಣಿನಲ್ಲಿ ಸೌಂದರ್ಯ, ಗಂಡಿನಲ್ಲಿ ಕಾಮನೆ. ಹೌದಾ? ಹೆಣ್ಮಕ್ಳಿಗೂ ಉಂಟು, ಇಲ್ಲ ಅಂತಲ್ಲ. ಆಸೆ. ನೀವು ಚೇತನ, ನಾವು ಜಡ. ನಾವು ಜಡವಾದ ನಾವು ಪರಿಪೂರ್ಣ ಆಗಬೇಕು. ನಮ್ಮಲ್ಲಿ ಹೊಸ ಚೇತನ ಮೂಡಬೇಕು ಅಂತ ಆದ್ರೆ ನಿಮ್ಮಂತೆ ಹೆಣ್ಣು ಮಕ್ಕಳು ಸಹಕರಿಸಬೇಕು. ಅಂದ್ರೆ ಅದಾಗ್ಲಿಲ್ವಾ? ಮನ್ಮಥನ ಬಾಣದ ಉಪಶಮನ ನಿನ್ನ ಕೈಯಲ್ಲಿ. ಏನಾದ್ರೂ ಒಟ್ಟಿಲ್ಲ. ನಾವಿದನ್ನು ಬಯಸಿ ಬಂದಿದ್ದೇನೆ. ಏನು ಮಾತಾಡ್ತಾ ಇರುದಾ? ಮಾತಾಡ್ತಾ ಇರಲಿಲ್ಲ. ಈಗ ನಾ ಮಾತಾಡ್ತಾ ಇದ್ರೆ ಏನು ಸುಖ ಇಲ್ಲ. ಮುಂದುವರಿಯುವ ಅಂದ ಅದು ಹೆಚ್ಚಾಯ್ತು ಎನ್ನುವ ಹಾಗೆ. ಹೆಚ್ಚಾಗಬೇಕು, ಜೀವನದಲ್ಲಿ ಕಡಿಮೆ ಆಗಬಾರ್ದು. ಏನಂತ? ಆದ್ರೆ ಹೆಚ್ಚಾದ್ರೆ ಸ್ವಲ್ಪ ಅತಿ ಆದ್ರೆ ಅಮೃತವು ವಿಷ ಅಂತ ಹೇಳ್ತಾರೆ. ಅಲ್ವಾ? ಅಮೃತ ಆದ್ರೂ ವಿಷವಾಗಿ ನಿನ್ನ ಮಟ್ಟಿಗೆ ನಂದು ವಿಷ ಅಂತಲೇ ತಿಳ್ಕೊ. ಹಾಗಲ್ಲ, ಅಮೃತ ಆಗ್ತದ ನೋಡುವ. ಮಿತಿ ಮೀರುವ ಹಾಗಿಲ್ಲ. ಮಿತಿ ಮೀರಬಾರ್ದು. ಹೀಗೆ ಎನ್ನುವುದು ಮಾನ. ಆ ಮಿತಿಯಲ್ಲೇ ಮಾನ ಅಂದ್ರೆ ಇಬ್ಬರು ಹೆಣ್ಣು ಗಂಡು ಒಂದಾಗುವಾಗ ಆ ಮಿತಿಯೆಲ್ಲ ಅರ್ಥ ಮಾಡಿಕೊಂಡು ಪ್ರಾಣಿಗಳ ರೀತಿಯಲ್ಲ ಪ್ರತ್ಯೇಕತೆ ಅಲ್ವ ನೀ ಅಲ್ವೇ? ಮಾನ ಅದು ಹೆಚ್ಚಾದ್ರೆ ಅವಮಾನ ಆಗ್ತದೆ. ಹೌದು. ಕಡಿಮೆ ಆದ್ರೆ ಅಪಮಾನ ಆಗ್ತದೆ. ಅದು ಒಂದುಂಟು. ಯಾವ್ದು? ಇನ್ನೊಬ್ಬರಿಗೆ ಗೊತ್ತಾದ್ರೆ ಮಾತ್ರ ಅಪಮಾನ ಆಗುವುದು, ಅವಮಾನ ಆಗುವುದು. ನೋಡೋರು ಬೇಕು. ಗೊತ್ತಾಗದೆ ಹೋದ್ರೆ ಏನೂ ಇಲ್ಲ. ಹಾಗಂತ ಪುರಾಣದ ಕಥೆಯಲ್ಲೂ ಹಾಗೆ ಉಂಟು. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯಬಾರದು ತಾನೆ. ಆತ್ಮವಂಚನೆ ಮಾಡ್ಕೊಳ್ಬಾರ್ದು. ಸರಿಯಾದ ಮಾತಾಡಿದೆ ಅಲ್ವೇ? ನಿನ್ನ ಮಾತು 100% ಸತ್ಯ. ನನ್ನ ಆತ್ಮ ನಿನ್ನನ್ನು ಬಯಸಿದ್ದು, ವಂಚನೆ ಮಾಡ್ಕೊಳ್ಬಾರ್ದೇ ಹೋದ್ರಿಂದ ನೇರ ಹೇಳ್ಬಿಟ್ಟೆ. ಹಾಗಲ್ಲ, ಮನಸ್ಸು ಬಯಸುವಾಗ ಆ ಮನಸ್ಸಿಗೆ ಒಂದು ಕಡಿವಾಣ, ನಿಯಂತ್ರಣ ಎನ್ನುವುದು ಬೇಕು ತಾನೆ. ಆತ್ಮಸಾಕ್ಷಿ ವಿರೋಧ ಮಾಡಿದಾಗ ಆಗುದಿಲ್ವಾ? ಕಡಿವಾಣ ಹಾಕಿದರೆ ವಿಚಾರ ಮಾಡು ನೀವೇ. ಅಲ್ಲ, ಮನಸ್ಸು ಬರುವ ಪೂರ್ವದಲ್ಲಿ ನಾವು ಯಾವುದನ್ನು ಬಯಸಬೇಕು, ಏನನ್ನು ಬಯಸಬೇಕು. ನಾನು ಒಂದು ಹೆಣ್ಣನ್ನು ಬಯಸಿದ್ದೇನೆ, ತಪ್ಪೇನು? ತಪ್ಪು ಅಂತ ನಾನು ಹೇಳೋದಿಲ್ಲ. ನಮಗೆ ನಾವು ಮನುಷ್ಯ ಜಾತಿ ಹುಟ್ಟು ಸರ್ವನಾಶ ಆಯ್ತು. ನಮಗೆ ಇದು ಗೋಳ್ ಹೆಚ್ಚು. ಪ್ರಾಣಿಗಳೆಲ್ಲ ಉಂಟ? ಅದು ಯಾವುದು ಇಲ್ಲ. ಅಣ್ಣ ತಂಗಿ ಯಾವ ತಮ್ಮ ಅಲ್ವಾ? ಏನಾದ್ರೂ ಉಂಟ? ಸಂಬಂಧ ಗೊತ್ತಾಗುದಿಲ್ಲ. ಉಂಟಾ? ಇಲ್ವೇ ಇಲ್ಲ. ನಿನಗೆ ಮೂಲ ಕಥೆ ತಕೊಂಡ್ರೆ ಅದು ಮೊದಲು ಪುರಾಣದಲ್ಲಿ ಇರಲಿಲ್ಲಂತೆ. ಹೆಣ್ಣು ಗಂಡು ಅಂದ್ರೆ ಒಂದೇ ತಾಯಿಗೆ ಹುಟ್ಟಿದ ಮಕ್ಕಳಲ್ಲೂ ಪ್ರಾಣಿಗಳಂತೆ ಇತ್ತು, ಪರಿಭೇದ ಇರಲಿಲ್ಲ. ಆ ಮನು ಇಷ್ಟು ಸರ್ವನಾಶ ಮಾಡಿದವ ಅವ. ಯಾರು?
ಮನುಸ್ಮತಿ ಮನು ಅಲ್ಲ. ಅವು ಮಾಡಿ ಹಾಕಿದ್ದು ಉಪದ್ರ ಇದು. ಅದು ಒಂದೇ ಗೋತ್ರದ್ದಾಗಬಾರ್ದು, ಒಂದೇ ಇದರದ್ದಾಗಬಾರ್ದು. ಅದು ರೋಂತದ್ದು ಮಾಡಿ ಇದೆಲ್ಲ ಉಪದ್ರ ಮಾಡಿದ. ಭವ್ಯವಾಗಿರುವಂತಹ ಭರತ ಪರಂಪರೆಯಲ್ಲಿ ಒಂದು ಹೀಗೆ ಎನ್ನುವಂತಹ ನಿಯಮ ಮಾಡಿಕೊಂಡದ್ದು. ಪರಂಪರೆ ಅಂತ ಇದ್ರ ಶಾಸ್ತ್ರ ಎಲ್ಲ ಮಾಡಿದ್ದೆ. ಆದರೂ ಮನುಷ್ಯರ ಅನುಕೂಲಕ್ಕೆ ಬೇಕಾಗಿ ಅಲ್ವೇ ವ್ಯತ್ಯಾಸ ಆಗ್ತದೆ ಎಂದು ತಿದ್ದುಪಡಿ ಮಾಡಬಹುದು. ಮಾನವರ ಅನುಕೂಲಕ್ಕೋಸ್ಕರವಾಗಿ ಏಳಿಗೆಗೋಸ್ಕರವಾಗಿ ಅಷ್ಟೆಲ್ಲ ಶ್ರಮ ಪಟ್ಟು ಹೀಗೆ ಇರಬೇಕು, ಈ ನಿಯಮ ಮೀರಿದ್ರೆ ಯಮ ಇದ್ದಾರೆ ಅಲ್ಲಿ ಹಿಂದೆ, ಅದೆಲ್ಲ ಬೇಡ. ಹಾಗಾಗಿ ನೀತಿಯಿಂದ ಧರ್ಮದಿಂದ ಬದುಕನ್ನು ಸಾಗಿಸಬೇಕು ಎನ್ನುವ ಹಾಗೆ ಅಲ್ವಾ? ಬರುವುದಿಲ್ಲ, ಆಗುದಿಲ್ಲ. ನೀತಿ ಧರ್ಮ ಇದೆಲ್ಲ ಬೇಕು ಬದುಕು ಅಲ್ವಾ? ಅಲ್ಲ, ಮುಂದಕ್ಕೊಂದು ಸಾಮ್ಯತೆ ಎನ್ನುವುದು ಬೇಕು. ನನಗೂ ನಿನಗೂ ಎಲ್ಲಿ ಇರ್ಲಿ ಅಲ್ವಾ? ಹೋಲಿಕೆ ಇಲ್ವಾ? ಎಲ್ಲಿ ಆಗುತ್ತದೆ ಅಂತ ಬೇಡವಾ? ಎಲ್ಲ ಆಗುದಿಲ್ಲ. ಅಲ್ಲ, ನಿನ್ನನ್ನು ನೋಡಿದ್ರೆ ಗೊತ್ತಾಗ್ತಾ ಉಂಟು ಏನು ಏನೋ ಇಲ್ಲದೆ ಇದ್ದವನು ಅಂತ. ಏನೋ ಇಲ್ಲ ನಿನ್ನ ನಿಂಗೆ ಸಮಸ್ಯೆ ಇಲ್ಲ. ಹಾಗೆಲ್ಲ ಹಾಗೆಲ್ವಾ? ನಮ್ಮ ಹತ್ರ ಏನೂ ಇಲ್ಲದೆ ಹೋದ್ರೆ ನನ್ನೊಟ್ಟಿಗೆ ಬರ್ಲಿಕ್ಕೆ ನಿಂಗೆ ಸಮಸ್ಯೆ. ಅಂದ್ರೆ ಅಂತಸ್ತು ಅದೇನು ಬೇಕಲ್ವಾ ಮುಖ್ಯವಾಗಿ? ಉಳಿದ ವಿಷಯದಲ್ಲಿ ಬಹಳಷ್ಟು ಮಾತಾಡ್ತಾರೆ. ಈ ಅಂತಸ್ತು ಮಟ್ಟ ಹೆಣ್ಣು ಗಂಡಿನಲ್ಲಿ ಯಾಕಪ್ಪ ಒಂದು ಉತ್ತರ ಕೊಡು. ಅದು ಬೇಕು. ಯಾಕೆ ಬೇಕು? ಹೆಣ್ಣು ಹೆಣ್ಣು ಹೌದು, ಯಾವಾಗಲೂ ಗಂಡಿನ ಆಶ್ರಯದಲ್ಲಿ ಬದುಕಬೇಕಾದವಳು. ನೀ ನನ್ನೊಟ್ಟಿಗೆ ಮನಸ್ಸು ಮಾಡಿ ಬಂದ್ರೆ ನೀ ಮತ್ತೊಬ್ಬರೊಟ್ಟಿಗೆ ಕಳ್ಕೊಂಬಲ್ಲ. ನಾನು ನಿನ್ನಲ್ಲಿ ಆಗುವುದಿಲ್ಲ ಅಂತ ಹುಡುಗಿದ್ದ ಅವನು ಜೋರಿದ್ದ ಅಂತ ಅವನೊಟ್ಟಿಗೆ ಕಳಿಸೋದಿಲ್ಲ. ಹಾಗಲ್ಲ ಹೇಳು. ಅಂದ್ರೆ ಜೀವನ ಪರ್ಯಂತರ ನನ್ನ ಜೊತೆಯಲ್ಲಿ ಇದ್ದು ಜೀವನವನ್ನು ಸಾಗಿಸುವ ಓಡ್ ಹೋಗ್ತೆ ಅಂತ ನಿಂಗೆ ಯಾರು ಹೋಗುವುದಿಲ್ಲ ಅಂತ ಹೇಳಿ ಅಲ್ಲ, ಹೋಗುವುದಿಲ್ಲ ಅಂತ ನೀ ಯಾವ ಲೆಕ್ಕಕ್ಕೆ ಬಂದೆ ಓಡ್ ಹೋಗ್ತೆ ಎನ್ನುವುದು ಒದೇಳು. ಅಂದ್ರೆ ನನ್ನನ್ನು ಜೀವನ ಪರ್ಯಂತರ ನಾನೇನೆಲ್ಲ ಬಯಸುತ್ತೇನೋ, ಏನೆಲ್ಲ ಕಾಮಿಸುತ್ತೇನೋ, ಯಾವೆಲ್ಲ ಆಸೆ ಇಷ್ಟಾರ್ಥಗಳು ಎದುರು ನನ್ನನ್ನು ಬಿಟ್ಟಲ್ಲ. ಹಾಗಲ್ಲ, ಊರ್ ಮೇಲೆ ಇದ್ದವರೆಲ್ಲ ಕಾಮಿಸಿದ್ರೆ ಮತ್ತೆ ನಿನ್ ಕರ್ಕೊಂಡು ಹಾಗಲ್ವೇ ಅಲ್ಲ. ನಾವು ಆಶಿಸುವ ಬಯಕೆಗಳು, ನನ್ನೆಲ್ಲ ಬಯಕೆಗಳನ್ನು ಈಡೇರಿಸುವುದು ನಿನಗೆ ಕಷ್ಟ. ನೀನೊಬ್ಬ ನಿರ್ಗತಿಕ ಎನ್ನುವ ಹಾಗೆ ಹೇಳ್ತಾ ಇದ್ದೇನೆ. ಎಂತ ಮಾತಾಡ್ತಾ ಇದ್ದೇನೆ. ಯಾಕೆ ಬಹಳಷ್ಟು ಹಾಕೊಂಡು ಬರಲಿಲ್ಲ ಎನ್ನುವ ಕಾರಣಕ್ಕೆ ಗತಿ ಇಲ್ಲದೆ ಹೋದ ಲೆಕ್ಕ ಹಾಕ್ಬೇಡ. ಬಹಳಷ್ಟು ಇದ್ದವರೆಲ್ಲ ಹಾಕೊಂಡು ತಿರುಗ್ತಾರೆ ಎನ್ನುವಂತ ಹುಚ್ಚು ಕಲ್ಪನೆ ಬೇಡ. ಅದು ಅಲ್ಲ, ನಿಜವನ್ನು ಶ್ರೀವಂತಿಕೆ ಇದ್ದವರು, ದಾನ ಮಾಡುವವರು ಬೆಳ್ಳಿಗೊಂದು ಉಂಗುರು ಹಾಕೊಳ್ಳುವುದಿಲ್ಲ. ಸಾಲ ಮಾಡಿ ಯಾರ್ಯಾರಿಗೆಲ್ಲ ಪಾಪ ಟೊಪ್ಪಿ ಹಾಕಿದವರು ಅವ್ರು ಪಾಪ ಬಂಗಾರ ಹಾಕೊಂಡು ಬಂದು ಅವರ ಒಳಗತ್ತು ಅಲ್ವಾ? ಅದು ಕಡೆ ಬೇರೆ, ಈ ಕಡೆ ಶೈಲಿ ಬೇರೆ, ಅದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಅದು ಬೇಡ, ಒಪ್ಪದೇ ಇಲ್ವಾ? ಆಗದ ಒಪ್ಪದೇ ಹೋದ್ರೆ ನಾ ಬಿಡ್ಬೇಕಾದ್ರೆ ನನ್ನ ಕಾರ್ಯಕ್ರಮ, ಹೊಸ ಕಾರ್ಯಕ್ರಮ ನೋಡ್ಬೇಕು. ಸಹಕಾರ ಕೊಟ್ಟರೆ ಕಾರ್ಯಕ್ರಮ ಯಶಸ್ವಿ, ಇಲ್ಲ ಅಂತಾದ್ರೆ ಬಲಾತ್ಕಾರದಲ್ಲಿ ಮುಕ್ತಾಯ. ಏನೇನು ನೀನು ನನ್ನನ್ನು ಬಲಾತ್ಕರಿಸ್ತೀಯ? ಯಾರು ಆಗದೆ ಹೋದ್ರೆ ನಿಂಗೂ ಗೊತ್ತಾಗ್ತದಲ್ಲ. ಹಾಗೆಲ್ಲ ನೀನು ನಿನ್ನಂತವನಿಗೆ ನನ್ನ ಸನಿಹ ಬರುವುದೇ ಕಷ್ಟ. ಇನ್ನು ಬಲಾತ್ಕರಿಸುವುದು ಯಾಕೆ? ಇದು ಸುಳ್ಳಲ್ಲ, ನೀನು ಇಲ್ವಾ? ಇದು ನಿಮ್ಗೆ ಕುಳಿದೆ ಭಯಂಕರ ಬಿಗು ಉಂಟಾ? ಇನ್ನೂ ಇಲ್ಲ. ಮತ್ತೆ ನಿನ್ನ ಹತ್ರ ಬರೋದು ಕಷ್ಟ ಅಂದ್ರೆ ಅಂತ ಅಂದ್ರೆ ನನಗೂ ನಿನಗೂ ಅಸಮಚಾಂತರ, ಸಾಮ್ಯತೆ ಇಲ್ಲ, ಹೊಂದಾಣಿಕೆ ಇಲ್ಲ. ನನ್ನೋಡ್ರೆ ನಿಂಗೆ ಮನಸ್ಸಾಗುದಿಲ್ಲ, ನನ್ನನ್ನು ಬಯಸುವುದಿಲ್ಲ. ನಾನು ಬೇಡ ಬೇಡವೇ ಬೇಡ ಅಂತ ನೀ ಹೇಳುದು. ನೀ ಬೇಕು ಅಂತ ನನ್ನ ಮನಸ್ಸು ಹೇಳುದು. ಈಗ ಆಗುದಿಲ್ವಲ್ಲ? ಆಗ್ತದೆ ಇಲ್ವ ಪ್ರಯತ್ನ ಮಾಡ್ತಾರೆ. ಅಯ್ಯೋ ಈ ಜನ್ಮಕ್ಕೆ ನೀ ನನಗೆ ಬೇಡ ಹೇಳ್ತೇನೆ. ಹೌದಾ? ನಾನು ಇಷ್ಟು ಮಾಡಿದ್ದೆ ನನಗಾಗಿ ಅಲ್ಲ ಮಾಡಿದ್ದೀನಿ. ನಿನಗಾಗಿ ಇಲ್ವಾ? ಇಲ್ಲ.
ಆತ್ಮಕ್ಕೊಂದು ಶಾಂತಿ ಸಿಕ್ಕಲಿ ಅಂತ ನಾ ಇಷ್ಟು ಮಾಡಿ ಯಾರಿಗೆ ಅವರೇ ಬಲಾತ್ಕಾರ ಮಾಡುವುದಿದ್ರೆ ನಿನ್ನಂತ 3 ಹುಡುಗಿರ್ ಬೇಕು. ಕಾರ್ಯಕ್ರಮ ಮುಗಿಸಿ ಒಂಟಿ ತಾಳ ಹಿಡ್ಕೊಂಡು ಹೋಗ್ತಿದ್ರು. ಅವರೆಲ್ಲ ನನ್ನತ್ತೆ ಹೇಳ್ದೆ ನಾನಿನ್ನು ಬರುವಲ್ಲುಂಟಲ್ಲ ನಿನಗಾಗಿ ಅಲ್ಲ, ದೇವರಾಣೆ ಅಲ್ಲ, ನೀ ನನ್ನ ತಾಯಿ ವಡಪಾಂಡೇಶ್ವರಿ ದೇವಿ ನೀನೆ. ನನ್ನ ಪಾಲಿಗಂತಿದ್ದು ಒಳ್ಳೆ ಭಾವನಿಂದದ್ದು ಮರಳಿಕ್ಕೂ ನೀನೆ ಅಲ್ಲ, ಹಾಗಲ್ಲ ಭಾವ ಎಲ್ಲವೂ ತಾಯಿಯಂದಿದೆ ಎನ್ನುವ ಆಸ್ತಿ ಬಿಟ್ಟರೆ ನಂದಂತ ಇಲ್ಲ. ಒಳ್ಳೆ ಬಹಳ ಸಂತೋಷ ಆಯ್ತು. ಹೌದಾ? ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಹೀಗೆ ಇದ್ದರೆ ನೋಡುವ ಯಾವ ಪಾಪಿ ಬಲಾತ್ಕಾರ ಮಾಡ್ತಾ ಅಲ್ವಾ? ಇರ್ಬೇಕು ಹಾಗೆ. ಬಲಾತ್ಕಾರ ಹೆಣ್ಣು ಒಪ್ಪಿದ್ರೆ ಆಗಬೇಕೆ ಬಿಟ್ಟಿಲ್ಲದ್ರೆ ಎಂತ ಸುಡುಗರ ಬಲಾತ್ಕಾರ ಯಾರು ಮಾಡ್ತಾರೆ ಅಲ್ವಾ? ಕಾಮನಿಗೆ ಪ್ರಚೋದಿಸಬಾರದು. ಮಾಡಲಿಲ್ಲ ಆಯ್ತು ಬರ್ತೀನಿ. ಆಯಾಸ ಅಂದ್ರೆ ಬಲಾತ್ಕಾರ ಹುಡುಗಾಟಿಕೆಯನ್ನ ಎಂತದ್ದು ಬಲಾತ್ಕಾರ. ಹೌದು. ಅಲ್ಲ ಮಾರಾಯ, ಒಳ್ಳೇದು ಮಾಡ್ತಾರೆ. ನನ್ನ ಶಾಪ ತಾಗುತ್ತಿದ್ರು ಊರಿನ ಒಬ್ರು ಇರುವುದಿಲ್ಲಮ್ಮ. ಸುಮ್ಮನೆ ಅದಲ್ವಾ? ನಾನೇನಂದೆ? ಬಲಾತ್ಕಾರ ಅಂತಿಲ್ಲ. ನಾನೆಲ್ಲಾದ್ರೂ ಜೀವಮಾನದಲ್ಲಿ ಮಾಡಿದ್ದು ಉಂಟೇನ ಗೆಳೆಯ? ವಿಶ್ವಾಸ ಉಂಟು. ಪಾಪ ಅಲ್ಲ, ನಂಗೆ ಪಾಪ ಯಾರಾದ್ರೂ ಬಲಾತ್ಕಾರ ಅಂದ್ರೆ 5,000 ನಾನೇ ಕೊಟ್ಟು ಕೈ ಮುಗಿದು ಅದೊಂದು ಅಂತ ಹೇಳು ಜಾತಿನ. ಆದ್ರೆ ಬಲಾತ್ಕಾರ ಯಾರದ್ದು? ನನ್ನ ಮೇಲೆ ಅವಳು ಮಾಡಿ, ಅವಳೇ ಬಲಾತ್ಕಾರ ಮಾಡಿ. ಒಂದ್ಸಲ ಈ ಬದಿಗೆ ಆಯ್ತು, ಈಗ ಆ ಬದಿ ನಿನಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ನಿನಗೆ. ಓ ಹಾಗಲ್ಲ ಮಾರಾಯ, ಕೊಡ್ಬೇಕಿತ್ತು. ಓ ನೀನು ಸುಮ್ಮನೆ ನಾನ 5,000 ಕೊಡ್ಲಿಕ್ಕೆ ನೀ ಪಾಪ ಕೊಟ್ಟಿರಲಿಲ್ಲ. ನೀನಾ ಹೋಗಿ ಹೀಗೆ ಮಾತಾಡ್ಸ್ಕ ಬಂತ ಹೇಳ್ತಿ, ಮತ್ತೆ ನೀ ಕೊಡುದೇ ಬೇಡಿಕೆ 5,000 ಕೊಟ್ಟ ಕೆಲವು ಹಾಕೋಣ. ಬರೀ ಬ್ಯಾಗ್ ಅಂತ ಹೇಳ್ಬೇಡ. ಹೌದಣ್ಣ, ಮತ್ತೆ ಹೋಗ್ಲಿಕ್ಕೆ ವಾಹನ ಸುಮ್ಮನೆ ಇಲ್ಲೊಂತೆಲ್ಲ ಹೇಳ್ಬೇಡ. ಎಲ್ಲ 1-2 ಕಡೆ ಕರ್ಕೊಂಡು ಬಾಳ ಮಾತಾಡ್ಬೇಡ ನೀನು ಬಾಯ್ಲಿ. ಅದೆಲ್ಲ ವಿಷಯಗಳೇ. ಅವಳ ಮನಸ್ಥಿತಿ ಸ್ವಭಾವ ತಿಳ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಹೋಗಿ ಪ್ರಯತ್ನ ಮಾಡಿದೆ. ಹುಡುಗಿ ಉಂಟಲ್ಲ, ಒಂದು ಜೋರಾದದ್ದು ಅಂದ್ರೆ ಅಷ್ಟಿಷ್ಟಲ್ಲ. ಅಯ್ಯೋ ನನಗೆ ಪುರುಷೋತ್ತಿಂದ ಕೊಟ್ಟದ್ದು ಅಂತ ಹೇಳಿದರೆ ಹೆಣ್ಣು ಅಂತ ಹೇಳಲಿಕ್ಕಿಲ್ಲ. ನನಗೆ ಕೈ ಎತ್ತಲಿಕ್ಕೂ ಪುರುಷೋತ್ ಕೊಡ್ಲಿಲ್ಲ. ಈಚೆಗೆ ಆಚೆಗೆ ಆಚೆಗೆ ಈಚೆಗೆ ಕೊಟ್ಟದ್ದಲ್ದೇ ನೀಚ ಪಾಪ್ರಿ ಮನುಷ್ಯನ ಅಬಲೆಯರು ಅಂದ್ರೆ ಏನಂತ ತಿಳ್ಕೊಂಡಿದ್ದೆ? ಹೆಣ್ಣಿರುವುದು ಇದಕ್ಕೆಯ ಒಂದು ಕೊಟ್ಲು ಅಂದ್ರೆ 1-2 ಪೆಟ್ಟಲ್ಲ. ಸರಿ ಆಯ್ತು ಹೇಳುದಿಲ್ಲ ನಾವು, ಹೇಳು ಸತ್ಯ ಅಲ್ಲ. ಈಗ ಹೇಳುದಿಲ್ಲ ತೋಟೆ. ಓ ಹಾಗೆ ಅದಂದ್ರೆ ನಂಗೆ ಬಿದ್ದದ್ದು ಹಿಂಗೆ ಸಮಾಧಾನ ಆಯ್ತಾಗಿ ನನಗೆ ಮತ್ತೆ ನೀನು ಅವಳು ಹೊಡೆದು ಅಂದ್ರೆ ಸರಿ ಆಯ್ತು ಅಂತ ಹೇಳುದಿಲ್ಲ. ನಾನು ಮನಸ್ಸಿನಲ್ಲಿ ಅನ್ಸಿದೆ ನಿನಗೂ ಮತ್ತೆ ಎಂತದ್ದ ಹಾಗೆ ಹೇಳುದಿಲ್ವಾ? ಅಲ್ವಾ? ಅವಳು ನಾನು ಹೊಡೆದದ್ದು ಹೊಡಿಬಾರ್ದಿತ್ತು. ಅದು ಹೊಡೆದು ನಿಂಗೆ ಹೊಡೆದ್ಲು. ಆದ್ರೆ ಅವಳ ಬಗ್ಗೆ ಅಷ್ಟು ಅಭಿಮಾನ ಬಂತು. ನಿಜವಾಗ್ಲೂ ನಾನು ಆಗ್ಲೇ ಹೇಳಿದ್ದಲ್ವಾ, ಅವಳು ಕಂಡಾಗ ಪ್ರೇಮಿಸಿದ್ದೀನಿ. ನಿಜವಾಗ್ಲೂ ಹೆಣ್ಣು ಶೀಲವತಿ ಹೀಗೆ ಇರಬೇಕು ಕಲ್ಪನೆ ಅಲ್ವಾ? ಸರಿ ಉಂಟು. ಆದ್ರೆ ಈಗ ಇಷ್ಟ ಆಯ್ತಲ್ಲ, ನಮ್ಮಿಂದ ಆಗ್ಲಿಲ್ಲ. ನಿಂದೆ ಅಂತ ನೋಡು, ನಾನು ನೋಡ್ತೇನೆ. ಮಾತಾಡ್ತೇನೆ. ನೀನೇ ಮಾತಾಡು.
ಹೋದ್ರೆ ಆಗ್ತದೆ. ನಿಧಾನ ಹೋದ್ರು ಆಗುವುದಿದ್ರೆ ಹಾಗೆ ಆಗ್ತದೆ. ಹೌದು ಅಲ್ವಾ? ಚಂದ ಇದ್ದದ್ದು. ಯಾರು ನೀನು. ನಾನು ಮಾತ್ರ ಚಂದವಾ? ಮತ್ತೆ ನಾನು ಚಂದ ಇದ್ದ. ದೇವರಣ್ಣ ಸತ್ಯವಾದಿ. ಯಪ್ಪ ಯಾಕೆ? ಯಾರಿಗೆ ಚಂದ ಕಾಣೋದಿದ್ರು ತೊಂದರೆ ಇಲ್ಲ. ನಿನಗೆ ನಾ ಚಂದ ಕಂಡೆನ ಅದಿತ್ತು ಸಾಕು. ದೂರದಲ್ಲಿ ಕಂಡೆ. ಒಬ್ಬಳೆ ಸುತ್ತಾಡ್ತಾ ಇದೆಯಾ? ಒಬ್ಬಳೆ ಯಾರಿಲ್ಲ. ಯಾರು? ನನ್ನ ಹಾಗೆ ಅಂತ ಆಯ್ತು. ಅಂದ್ರೆ ನನಗೆ ಯಾರಿಲ್ಲ. ಹೌದಾ? ನನಗೆ ಯಾರಾದ್ರೂ ಒಬ್ಬ ಸಖ ಇರ್ತಾ ಇದ್ರೆ ಆಹಾ. ಎಷ್ಟು ಒಳ್ಳೆ ಆಗ್ತದೆ ದೇವರೆಲ್ಲ ಹರಕೆ ಹೊತ್ಕೊಂಡೆ. ಹೌದಾ? ಒಬ್ರು ಸಿಗ್ಲಿಲ್ಲ. ಪೂರ್ವದಲ್ಲಿ ಬಂದದ್ದು ಯಾರು? ಅವನಿಗೆ ಹೊಡೆತಾ ಇದ್ದಲ್ಲ. ಹೌದು. ಅವನೊಬ್ಬ ಕಾಮುಕವ. ಹೌದಾ? ಅವ ಮಕ್ಕಳು ಕಾಣವ. ಹೌದಾ? ನನ್ನ ಗಮನಿಸಿದ್ದು ಅವನನ್ನು ನೋಡುವಾಗಲೇ ಊರಲ್ಲಿರೋ ಕೆಲವು ಮಕ್ಕಳು ಕೊಟ್ಟಿದ್ದಾನ. ಹೌದಾ? ಹಾ. ಅಪಹರಣ ಮಾಡುವವನು ಮಾತ್ರ ಅಲ್ಲ ದೇವ್ರೇ, ಅವ ಕಾಮುಕ. ಮೊದಲ ಕಾಮುಕ. ಅಲ್ಲ, ನಾನು ನೋಡಿದ್ದೇನೆ, ಕೇಳಿದ್ದೇನೆ. ನನ್ನಲ್ಲೇ ಎಂತೆಂತ ಮಾತುಗಳನ್ನಾಡಿದ. ಅಯ್ಯೋ ಅದು ಸಹಿಸಿಕೊಳ್ಳುವುದಕ್ಕಾಗಲೇ ಸಿಟ್ಟಿನಿಂದ ಕೊಟ್ಬಿಟ್ಟೆ. ಸರಿ ಕೊಡ್ಬೇಕಿತ್ತು. ಸರಿ ಕೊಟ್ಟಿದ್ದೇನೆ. ಅವನು ಅದಕ್ಕೆ ಪ್ರಸಂಗ ನಿಲ್ಲಬೇಕಿತ್ತು. ಅವನು ರಾತ್ರಿ ಕಾಮುಕ ಅಲ್ಲ, ಹಗಲು ಕಾಮುಕ. ರಾತ್ರಿ ಅವನಿಗೆ ಕಣ್ಣು ಕಾಣಿಸುದಿಲ್ಲ. ಹಾಗೆ ನನಗೆ ಗೊತ್ತಿಲ್ಲ ಅಂತೇಳಿ ನಾನು ಒಟ್ಟಿಗಿದ್ದವನು ಅವ ಕೇಳಬೇಡ ನೀನು. ಹೌದಾ? ನನಗೆ ಗೊತ್ತಿಲ್ಲ. ನಿನಗೆ ಅಂದ್ರೆ ಊರಿನವರೆಲ್ಲ ಹೇಳಿ ಕೇಳಿದ್ದು. ಓಹೋ, ಎಲ್ಲರೂ ಹೇಳಿರುವಂತ ಪ್ರಪಂಚದಲ್ಲಿ ಅವನಂತ ವಿಷ ಜಂತು ಮತ್ತೊಂದಿಲ್ಲ. ಹೌದಾ? ಯಾವುದೇ ವಿಷ ಕುರಿತ ಹಾವು ಕಚ್ಚಿಲ್ಲು ಆಹಾ. ಔಷಧಿ ಉಂಟಂತೆ. ಆಹಾ. ಹಾವು ಕಚ್ಚಿದ ಔಷಧಿ ಇಲ್ಲಂತೆ. ಅಷ್ಟು ಅಪಾಯ. ಅವನು ದೊಡ್ಡ ಪಾಪಿ ಅವ. ಅಯ್ಯೋ, ದೇವ್ರೇ. ರಕ್ಕಸಿ ಒಂದೇ ಅವನು ಬಂದಂತೆ. ಹಾಗೆಯಾ? ಭಯಂಕರ ಮಾತಾಡುತ್ತಂತೆ. ಅಲ್ಲ, ಅದು ಮಾತು ಒಳ್ಳೆ ಮಾತುಗಾರ. ಯಾರು? ನಾನು ಕೇಳಿದ್ದೇನೆ, ಒಳ್ಳೆ ಮಾತು. ನಿನಗೆ ಇವತ್ತೊಂದು ಸಿಕ್ಕಿದ ಅವ ಒಳ್ಳೆ ಮಾತುಗಾರ. ಅಲ್ಲಲ್ಲ, ಅವ ಮಾತಾಡೋ ತಲೆ ಮೆದುಳಿಗೆ ಕೈ ಹಾಕ್ತಾವ. ಅಲ್ವಾ? ಅದೇ ಅಂತಹ ಚಾಣಾಕ್ಷತನ ಎನ್ನುವುದು ಉಂಟು ಅವನಲ್ಲಿ. ಆ ಕಾಮುಕನಿಗೆ ತಕ್ಕ ಪಾಠ ಕಲಿಸಿ ಅದು ದೇಶ ದೇಶ ಹೆಣ್ಣು ಮಗಳೇ ಒಳ್ಳೇದಾಯ್ತು ಅಂತ ಹೇಳಿ ಹಾಗೆ. ಒಳ್ಳೆ ಕಾರ್ಯಕ್ರಮ. ಹೌದಾ? ಹಾಗೆ ಹೇಳಿದ್ದು. ನೋಡು ನಿನ್ನಂತವಳು ಬೇಕು. ನಾನು ದೇವರಲ್ಲಿ ನೃತ್ಯ ಬೇಡಿಕೊಳ್ಳುವುದು ಏನು? ಒಳ್ಳೆ ಹುಡುಗಿಯನ್ನು ಪಾಲಿಸು ದೇವರೇ. ಅಲ್ವೇ? ಒಳ್ಳೆ ಹುಡುಗಿಯನ್ನು ಕರುಣಿಸು ದೇವರೇ. ಆಹಾ. ಇಂದ ಭೋಗರ ಸಡಬಡಿಯುವಂತ ವೀರ ನಾರಿಯನ್ನು ಕೊಡು ದೇವರೇ. ದೇವರಿಗೆ ನನ್ನ ಹರಕೆ ತೀರಿ. ಓಹೋ, ನಾನು ಅದಕ್ಕೆ ಓಡಿ ಬಂದೆ. ಮೊರೆ ಕೇಳಿ ಭಗವಂತ ಇದರುಗೊಳಿಸಿದ್ದಾನೆ. ಮೊರೆ ಕೇಳಿ ನಿನ್ನಡೆಗೆ ಬಂದೆ. ಅಯ್ಯಯ್ಯೋ, ಅಂದ್ರೆ ಭಾವುಕನಾಗಿ ನಮ್ಮ ಜೊತೆ ಭಯಂಕರ ಭಾವಜೀವಿ. ಭಾವಜೀವಿ. ನಾನು ಹೀಗೆ ಕಲ್ಪನೆ ಮಾಡಿಕೊಂಡೆ. ಅಂಬರ ನೀನಾದ್ರೆ, ಅಂಬರ ನಾನಾದ್ರೆ, ನಾ ಚಂದಿರ ಆದ್ರೆ ಎಂತ ಜೋಡಿ ಅಲ್ಲ. ಸ್ವಲ್ಪ ಅಂಬುಜ ನೀನಾದರೆ, ಅಂಬುಜ ನಾನಾದ್ರೆ, ತುಂಬಿ ನಾನಾದರೆ ಎಂತ ಅಪರೂಪ ಜೋಡಿ ಅಲ್ಲ. ಒಮ್ಮೆ ಹಾಗೆಲ್ಲ ಆಗುವುದು ಸಹಜ. ಮನಸ್ಸಲ್ಲಿ ಕೆಲವು ಹಂಬಲಾಗುತ್ತಾ ಉಂಟು. ಕಲ್ಪನೆಗಳು ಬರುವುದು ಸಹಜವೇ. ಮನಸ್ಸಿನಲ್ಲಿ ಹಂಬಲಿಸ್ತಾ ಇದೆ ಕೆಲವೊಂದು ಭಾವನೆಗಳು. ಹೇಳಿಕೊಳ್ಳಕ್ಕೆ ಭಯ. ನೀನು ನನಗೂ ಆಗ ಹೊಡೆದಿಲ್ಲ, ಕಾಮುಕನಿಗೂ ಹೋಲಿಕೆ ಮಾಡಿದ್ರೆ ಅಲ್ವಾ? ಅಂತವನಲ್ಲಪ್ಪ. ಗೊತ್ತಾಯ್ತು. ನಾನು ಒಳ್ಳೆವ. ಹೌದೌದು. ನನ್ನಂತ ಆದರ್ಶ ವಿದ್ಯಾರ್ಥಿ ಗುರುಮಠದಲ್ಲಿ ಯಾರು ಇಲ್ಲ. ಹೌದಾ? ಅಂತಹ ಒಳ್ಳೆ ಕೀರ್ತಿ, ಹೌದು, ಹೆಸರು ಪಡೆದವರು. ನಮ್ಮ ಕೀಚಕ್ನಲ್ಲ, ನೀವು ಕೀಚಕ್. ಹಾಗಿರುವಾಗ ನಾನು ನೇರ ಕೇಳಲ್ಲ. ನೇರವಾಗಿ ನನಗೆ ನೇರ ಊಟ ಮಾಡಿ ಅಭ್ಯಾಸ, ಸುದ್ದಿ ಬಳಸಿ ಮಾತಾಡುದಿಲ್ಲ. ಅದು ಮಾಡಬಾರ್ದು ಈ ಅಲ್ವಾ? ವರ್ಷ ನಾನು ಮದುವೆ ಆಗ್ತೀಯಾ? ಮದುವೆ ಈ ವರ್ಷ ನೀ ಮದುವೆ ಆದ್ರೆ ಬರುವಷ್ಟು ನಮ್ಮನ್ನು ಆಗಿಸ್ತೇನೆ. ನಾವಿಬ್ಬರು ಒಟ್ಟಿಗೆ ಇರಬೇಕು, ಒಟ್ಟಿಗೆ ಬದುಕಬೇಕು ಅಂತ ಆಸೆ ಆಗ್ತಾ ಉಂಟು. ಇದು ಹಾಗಾಗಿ ನಿಮ್ಗೆ ಅಪ್ಪ ಇದ್ದ? ಅಪ್ಪ, ಹಾ, ಅಪ್ಪ, ಅಮ್ಮ, ಅಮ್ಮ. ನಿನ್ನ ಹೆಸರು ನೋಡಿ, ನಾನು ಎಂತ ಹೇಳಿ ನೋಡು. ನಿನ್ನ ಹೆಸರು ವಿಳಾಸ ಏನು ಗೊತ್ತಿಲ್ಲ, ನಾನು ಮದುವೆ ಆಗ್ತೀಯ ಕೇಳಿದೆ. ಅಲ್ಲಿದೆ ಈಗ ಹೇಳು. ಕುಲಗೋತ್ರ ಸೂತ್ರ ಪ್ರವರಾದಿಗಳು ಗೊತ್ತಿಲ್ಲದೆ ಹೋದ್ರು ನನ್ನದ್ದಾಗಿರುವಂತಹ ರೂಪಾತಿಶಯಕ್ಕೆ ಮೋಹಿತನಾಗಿ ಎಲ್ಲ ಕೇಳಿದ್ರು. ಇದು ಜಾತಕ ಕೊಡು ಮತ್ತೆ. ಸಾಕಿ ಸಲಹಿದ ಮುಂದೆ ತಾಯ್ಗಳಿದರೆ ಸಾಕಿ ಸಲಹಿದ ಮುಂದೆ ತಾಯ್ಗಳಿದರೆ ನಾಕಮೆತ್ತುವರಿ ನಾನಿನ್ನವರಿದೆ ನಾಕಮೆತ್ತುವರಿ ನಾನಿನ್ನವರಿದೆ
ಸಮಯ ಇಲ್ಲದೆ ಹೋದರೂ ಸಮಯವನ್ನು ಮಾಡಿಕೊಡ್ಬೇಕಲ್ವಾ? ಆಯ್ತಪ್ಪ. ಆ ಭಾವವೆನ್ನುವುದು ನನ್ನಲ್ಲಿ ಉಂಟು. ಇದಿರಾದಾಗ ನೀನೇನು ಹೇಳಿದಿಲ್ಲ, ನಾನು ಆಕಾಶವಾದರೆ ನೀನು ಚಂದ್ರನಾಗ್ತೀಯ. ಚಂದ್ರ ಒಂದ್ ರೀತಿಯಲ್ಲಿ ಚಂದ್ರನೇ ನೀನು, ಚಂದ್ರಹಾಸನೇ ನೀನು. ನಿನ್ನ ಮುಖವು ಹಾಗೆ ನೋಡುವ ಹಾಗೆ ಪೌರ್ಣಿಮೆಯ ಶಶಿ ಯಾವ ರೀತಿ ಶೋಭಾಯಮಾನವಾಗಿ ಕಂಗೊಳಿಸುವನು ಸರಿ. ತದ್ರೀತಿಯಲ್ಲಿ ನೀನು ಕಾಣ್ತಾ ಇದ್ದೀಯ. ತಪ್ಪಿಲ್ಲ ನೀನು ಕೇಳಿದ್ರಲ್ಲಿ. ಆದರೆ ಸಂಸ್ಕಾರವಂತರು ನಾವು, ಸಂಸ್ಕೃತಿಯನ್ನು ಇರಿಸಿಕೊಂಡವರು. ಸರಿ. ಹಾಗಾಗಿ ಪೋಷಕರ ಅನುಮತಿ ಇಲ್ಲದೆ ಯಾವುದನ್ನು ನಮ್ಮ ಮನಸ್ಸಿಗೆ ಇಚ್ಛೆ ಉಂಟು ಎನ್ನುವ ಕಾರಣಕ್ಕೆ ಮುಂದುವರಿಯುವವರು ನಾವಲ್ಲ. ಇವಾಗ ಒಳ್ಳೆ ಹುಡುಗಿ ಬೇಕಲ್ವಾ? ಹಾಗಾಗಿ ನನ್ನ ತಂದೆ ತಾಯಿಗಳು ಒಪ್ಪಿದ್ದೇವುದು ಅಂತಾದ್ರೆ ಓ ಸನ್ನುತಾಂಗ, ನಾನು ನಿನ್ನನ್ನು ವರಿಪೆ. ಹೌದಲ್ವಾ? ಖಂಡಿತವಾಗಿ ಹಾಗಾದ್ರೆ ಮೊದಲು ನಮ್ಮನೆಗೆ ಹೋಗುವ. ನಿಮ್ಮದೇ ನಮ್ಮ ಅಪ್ಪ ಅಮ್ಮನಿಗೆ ಒಂದು ತೋರಿಸಿ ಬಿಡ್ತೇವೆ. ತೋರಿಸಿ ಮತ್ತೆ ನಮ್ಮನೆ ಎಷ್ಟು ಕಲ್ತಿದ್ದೀರ ಅಂತ ಹೇಳ. ಎಲ್ಲರಲ್ಲೂ ಉಂಟಲ್ಲ 99 ಮೇಲೆ ಒಂದು ದಿವಸ 60 ಎಲ್ಲ 90 ಅಂಕೆ. ಅದೇ ವಿಷಯ ಪ್ರತಿಯೊಂದು ವಿಷಯ ಆ ಮಟ್ಟಿಗೆ ನೋಡಿ ನಿಮ್ಮ ಮಗ ನಿಮಗೆ ಎಲ್ಲ 60 ಎಲ್ಲ 99 ಕರೆದು ಈ ಗುರುಮಠದಲ್ಲಿ ಬಿಟ್ಟು ಹೋಗ್ತಾ ಇದ್ದದ್ದು ನಿಜವಾಗಿ ನಮಗೆ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ನಿನ್ನಂತ ಆದರ್ಶ ವಿದ್ಯಾರ್ಥಿ ನಮ್ಮ ಗುರುಮಠದಲ್ಲಿ ಹಿಂದಿಲ್ಲ, ಮುಂದೆ ಬರ್ಲಿಕ್ಕಿಲ್ಲ ಅಂದ್ರು. ಬಂದ್ಬಿಟ್ರು ನಾವು. ಹೌದೌದು, ಎನ್ನು ಮತ್ತೆ ಅಲ್ಲೇ ಇದ್ರೆ ಅಲ್ಲೇ ಇಟ್ಕೊಬಿಟ್ರೆ ಬರುವಾಗ ದಾರಿ ಅಪ್ಪಯ್ಯ ಬರುವಾಗ ದಾರಿಯಲ್ಲಿ ಮನ ಮಂದಿರದಲ್ಲಿ ಹೆಣ್ಣವರು ಕಾರಣ ಸಿಕ್ಕರು. ಇದ್ದಾಳೆ ಹೆಸರು ಶರದಿ ಎನ್ನುವುದಾಗಿ. ಹೌದು, ನನಗೆ ಇಷ್ಟ ಆಯ್ತು. ಹೌದೌದು, ಜಗತ್ತಿಗೆ ಹಾಗಾಗಿ ಮುಂದೆ ಮೂವತ್ತೆರಡು ನಿಮ್ಮನ್ನು ಒಂದು ಆಶೀರ್ವಾದ ತಗೋಬೇಕು. ಎಲ್ಲಿದ್ರ ಏನೋ ಇಷ್ಟು ದಿವಸ ಈಗ ಬಂದ್ರು. ಬಂದವರು ಬಹುಶಃ ಮೊದಲೇ ಕೆಲವು ವಿಷಯ ಎಲ್ಲ ನಮ್ಮ ಕುರಿತಾಗಿ ಸಂಗ್ರಹ ಮಾಡಿಕೊಂಡು ಹೀಗೊಂದು ಹೇಳಿದ್ರೆ ಕಾರ್ಯ ಸಾಧನೆ ಆಗ್ತದೆ ಅಂತ ಬಂದ್ರ. ಎಲ್ಲಿಯ ಎಂತ ಹೇಳುವುದ? ನಾನು ಅಪ್ಪ ಯಾವ ವಿನೋದ ಮಾಡಿದ್ರು. ವಿರೋಧ ಅಲ್ಲ. ಅಪ್ಪ ನೀವು ವಿನೋದ ಮಾಡಬೇಡಿ. ಮುಟ್ಟುಗಳ ಒಂದು ಜಾಗ್ರತೆ. ನೀನು ಎಷ್ಟಂದ್ರೂ ನೀ ಹೊರಗಿನವನೇ, ನೀನು ಈ ಒಳಗಿನವ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ ಬೇಕಾ ವಿನೋದ ಮಾಡುದ ವಿನೋದ ಸ್ವಲ್ಪ ಹೊತ್ತು ಹೋಗಿದೆ. ನಾಳೆ ನಿನ್ನ ಹೊರಗೆ ಹಾಕಿದ್ರು ಖಂಡಿತ ಇಲ್ಲ. ಅವನನ್ನ ಅವನು ಹೊರಗೂ ಅಲ್ಲ ಒಳಗೂ ಅಲ್ಲ. ನಾವು ಜಾತಿ ಬಡ್ಡಿಯ ನೀ ಹೊರಗೆ ನೀನು, ಅವ ಒಳಗೂ ಅಲ್ಲ ಹೊರಗೂ ಅಲ್ಲ. ನಾನು ಯಾವ ಕಾರಣಕ್ಕೂ ನಿನ್ನ ಅಪ್ಪ ಅಲ್ಲ, ನೀನು ನನ್ನ ಮಗ ಅಲ್ಲವೂ ಅಲ್ಲ. ಎಲ್ಲಿಯ ಅಪ್ಪ ಎಲ್ಲಿಯ ಮಗ? ಯಾರಿಂದಲೋ ವಿಷಯ ಕೇಳಿ ತಿಳಿದು ಸುಳ್ಳಿನ ಕಥೆಯನ್ನು ಹೇಳಿ ಇಲ್ಲೊಂದು ಆಶ್ರಯ ಪಡೆಯುವುದಕ್ಕೆ ಬಂದ್ಯಾ? ಬಹುಶಃ
ನಿನಗೀಗ ಎಲ್ಲೂ ಸರಿಯಾದ ಸ್ಥಿತಿ ಇಲ್ಲ. ನಿಲ್ಲಲಿಕ್ಕೆ ಒಂದು ಗಟ್ಟಿ ಜಾಗ ಬೇಕಿತ್ತು. ಇನ್ನೊಂದು ಕೈಲೋ ನಡೀತದೆ ಅಂತ ಎಲ್ಲ ಕೇಳ್ಕೊಂಡು ನಡೀತಾ ಇತ್ತು ಗೊತ್ತುಂಟು. ನಡೀತಾ ಇತ್ತಲ್ಲ. ಅಯ್ಯೋ ನೀನು ಬಂದ್ರೆ ನಿನ್ನದ್ದು ನಡೀತದೆ. ಯಾರು? ಒಂದು ಜಾಗ ಗಟ್ಟಿ ಮಾಡ್ಕೊಳ್ಬಹುದು. ನೀವಿರುವಾಗ ನನ್ನ ನಡೀತದ. ಅಲ್ಲ ಅಲ್ಲ ಜಾಗ ಗಟ್ಟಿ ಮಾಡ್ಲಿಕ್ಕೆ ಎಂತದ್ದು ಎಂತದ್ದು? ಅಪ್ಪಂದು ಮಗನಿಂಗ ಅದೇ ಅಲ್ಲ ಅಂತ ಹೇಳಿದ್ ನಾನು. ಅವನು ನನ್ನ ಮಗನೇ ಅಲ್ಲ. ಹೋಯ್ ಹೋಯ್ ಏನ್ ಹೋಯ್ ಹೋಯ್ ಅಲ್ಲ 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 ಹೋಯ್ ಅಪ್ಪಯ್ಯ ವ್ಯವಹಾರದಲ್ಲಿ ಬಹಳ ಸೋತಿದ್ದಾರೆ ಬಹಳ ಹಣ ಕಳ್ಕೊಂಡ್ರ ಆದ್ರೆ ಅದಕ್ಕೆ ಕಳ್ಕೊಂಡ್ರೆ ಏನಾದ್ರು ಮಾನಸಿಕ ಆಯ್ತು ಅವರಿಗೆ ಅಲ್ಲ ಅವನಿಗೆ ನಾವು ಸೋಲುವ ಪ್ರಶ್ನೆ ಇಲ್ಲ. ಗೆಲುವೇ ಇಲ್ಲದೆ ಹೋದ ಜೀವನದಲ್ಲಿ ಸೋಲುದು ಅದು ಅಲ್ಲವೇ ಅಲ್ಲ. ಗೆಲ್ಲುತ್ತಾ ಇದ್ದೇವೆ, ಸಾಗುತ್ತಾ ಇದ್ದೇವೆ. ಈ ಸುಳ್ಳಿಗೆಲ್ಲ ನಾವು ಬೆಲೆ ಕೊಟ್ಟು ಮರ್ಯಾದೆ ಎಂತಾಗಿತ್ತು ಬಿಡ. ಎಂತದ್ದು ಅಲ್ಲ ಒಂದೇ ನೀನು ಅಲ್ಲಲ್ಲ ಹೇಳಿದ್ದು ನಾನು ಇಟ್ಕೊಂಡಿದ್ದೆ ಮಗನಿಗೆ. ಕೈ ಬೇಡ ಹಾ. ಕೊಚ್ಚಿದ್ರು ಆಗಲ್ಲ. ಕೊಚ್ಚಕ್ಕೆ ನೀನು ಅಂತ ಮಾಡಿದ್ಯಾ? ಆಗಿದ್ರೆ ಅಷ್ಟೆಲ್ಲ ಜೋರ ಇಲ್ಲ ಅದಲ್ವೇ ಅಲ್ಲ. ನನಗಿಂತ ಮಗ ಇದ್ರೆ ನನಗೆ ಗೊತ್ತಾಗುವುದಿಲ್ವಾ? ಇಷ್ಟು ದಿವಸ ಇಲ್ಲದೆ ಇರುವ ಮಗ ಈಗ ಬಂದುಕೊಂಡು ನಿಮ್ಮ ಮಗ ನೀವು ನನ್ನ ಅಪ್ಪ ಹೀಗೆಲ್ಲ ಹೇಳಿದ್ರೆ ಹಾಗಿದ್ರೆ ಸ್ವಾಮಿ ನಾನು ಹಾಗಿದ್ರೆ ನಿಮಗೆ ಮಕ್ಕಳಿಲ್ಲವೇ ಅಯ್ಯೋ ಇಲ್ಲ. ಅಲ್ಲ ಏನು ಕತೆ ಒಂದು ಮಗನನ್ನ ಮಗನೇ ಅಲ್ಲ ಇವು ಯಾರು ಏನು ಎಲ್ಲಿಂದ ಬಂದನು ಜಾಗದ ಮೇಲೆ ಕಣ್ಣಿಟ್ಟ ಯಾರಿಗೆ ಬೇಕು ಜಾಗ ಯಾರಿಗೆ ಬೇಕು? ಈ ಜಾಗದ ಬಗ್ಗೆ ಯಾರಿಗೆ ನಿಜವಾಗಿ ವಿದ್ಯಾರ್ಥಿ ಜೀವನದಿಂದ ನಾವು ಹೊರಗೆ ಬಂದವ ಅಪ್ಪಯ್ಯ ಕಾಣ್ತೇನೆ ಅಂತ ಹಪಹಪಿಸಿ ಇಲ್ಲಿ ಅಪ್ಪಯ್ಯನಲ್ಲಿ ಬಂದರೆ ಅಪ್ಪು ನೀ ಸುಮ್ಮನೆ ಸಹಾಯ. ಅವನೇ ನನ್ನ ಮಗ ಅಲ್ಲ ಅಂತ ಹೇಳ್ತೇನೆ. ಮಧ್ಯದಲ್ಲಿ ಏನಪ್ಪ ನೀವು ಹುಚ್ಚನ ಮಾತಾಡಬೇಡಿ. ನಾನು ಹುಚ್ಚಿನ ಏನೀಗ? ನಾನು ಹುಚ್ಚಿನ ಏನಾಯ್ತು? ಮರ್ಯಾದೆಯಿಂದ ಇಲ್ಲಿಂದ ಹೋಗಿ ಯಜಮಾನ್ರಿ ಯಜಮಾನ್ರು ನಂಗೆ ಗೊತ್ತಾಗಿದೆ ಏನೋ ಈ ವರ್ಷ ಬೆಳೆದೋದು ವ್ಯವಹಾರ ಅಲ್ಲ ನಮ್ಮ ಅಪ್ಪ ಹೋದ ವರ್ಷ ಹೀಗೆ ಇರಲಿಲ್ಲ. ಹೋದ ವರ್ಷ ಸಿಂಗಲ್ ಬಂದಿದ್ದಿ. ಭಯಂಕರ ಪ್ರಚಾರ ಮಟ್ಟದವರೆಗೂ ಅಯ್ಯೋ ನಿಮ್ ಸುದ್ದಿ ಜೋಡಿ ಏನ್ ಹೇಳ್ತಾ ಇದ್ದಾರೆ? ಅಯ್ಯೋ ನಿಮ್ಮ ಬಗ್ಗೆ ಭಾರಿ ಒಂದು ದಾನಿಗಳು ಅಯ್ಯೋ ಹೌದು ದಾನಿ ಅಷ್ಟೇ ಅಲ್ಲ ಏನು ಮೆರೀತಾ ಇದ್ದಾರೆ. ಅದು ಎಲ್ಲ ಸತ್ಯ. ಹುಡುಗ ಇದ್ದಾನೆ ಹೌದು, ಮೆರೀತಾ ಇದ್ದದ್ದೌದು, ಇದ್ದದ್ದೌದು, ಕೊಟ್ಟದ್ದು ಹೌದು. ಆದ್ರೆ ಧರ್ಮಕ್ಕೆ ಈ ಮಗ ಎಲ್ಲ ನನಗೆ ಅದನ್ನ ಅಗತ್ಯ ಇಲ್ಲ. ಎಂತಾಗಿದೆ? ನೀ ನನ್ನ ಮಗ ಅಲ್ವಾ? ಮನಸ್ಸಿಗೆ ತರ ವರ್ಷ ಅವ್ರು ಹೇಳಿ ಸರಿ ಉಂಟು ನಾನ್ ಸತ್ಯ ಈಗ ಹೇಳ್ತೇನೆ ಏನು? ಆ ಮುಖಕ್ಕೂ ಈ ಮುಖಕ್ಕೂ ಯಾವ ಹೋಲಿಕೆನೂ ಇಲ್ಲ. ಅದಾದ್ರೂ ಹೇಳಿ. ಎಂದೇಶ ಎಂತ ಸ್ಥಿತಿ ನಿಜವಾಗಿ ವಿದ್ಯಾವಂತನಾಗಿ ವಿದ್ಯಾಧರನಾಗಿ ಗುರುಮಠದಿಂದ ಅಪ್ಪಯ್ಯ ಅಯ್ಯೋ ಎಂದೇಶ ಎಂತ ಸ್ಥಿತಿ ತಂದ್ಬಿಟ್ಟೆ ಮಗನಲ್ಲಿ ಮಗ. ನಿಜವಾಗಿ ನೀನು ನನಗೇನು ಹೇಳಿದೆ? ಒಂದು ರೀತಿ ಮಾನಸಿಕ ಅಸ್ವಸ್ಥರ ಹಾಗೆಲ್ಲ ಕಾಣಿಸ್ತದೆ ನನಗೆ. ಅವನನ್ನೇ ಕರ್ಕೊಂಡು ಬಂದ್ಕೊಂಡು ನನಗೆ ಹೇಳ್ತೀಯಪ್ಪ ನಿಜವಾದ ಅಸ್ವಸ್ಥ ಇಲ್ಲಿದ್ದ ಅವನನ್ನ ಗುರುಮಟ್ಟದಿಂದಲೇ ಕರ್ಕೊಂಡು ಬಂದಿಯಾ ಅಥವಾ ನಾನು ಇದೇ ಊರ್ನವ. ನೀನು ನಿನ್ನ ಮುಸುಡು ನೋಡ್ಲಿಲ್ಲ ನಾನಿಲ್ಲ. ನೀವು ಅಮ್ಮನ ವಿಷಯ ನಿಲ್ಲಿದ್ದಾರೆ. ಅವ್ರಿಗೆ ಅದೇ ಇದೆ. ಅಂದ್ರೆ ಗೊತ್ತಲ್ಲ ನಾನು ಎಷ್ಟು ಒದ್ದಾಡ್ತಾ ಇದ್ದೇನೆ ನನಗೆ ಗೊತ್ತು. ನಮ್ಮ ಅಪ್ಪನ ಗಂಭೀರ ನೋಡಿ ಯಾವತ್ತಾರು ಹೀಗೆ ನೋಡಿದ್ದೀನಿ ಮೊದಲೇ. ಅಲ್ಲ ಅವ್ರು ಒದ್ದಾಡುದು ಮುಂದುವರ್ತಿ ಒದ್ದಾಡುದು ಹೋಗ್ತಾ ಇದ್ದೀನಿ. ಏನಾಯ್ತಾ ಇದು? ಆ ಮಟ್ಟಿಗೆ ನಮ್ಮ ಅಪ್ಪನೇ ಹೇಳಿಲ್ಲ ನಾನು. ನೀ ಸುಮ್ಮನೆ ನೀ ಸುಮ್ಮನೆ ನಮ್ಮ ಅಪ್ಪ ನಾನು ಬಂದಾಗ ಅತ್ಯಂತ ಪ್ರೀತಿಯಿಂದ ಮಾತಾಡಿಸುವವರ ಗೆಳೆಯ. ನನ್ನ ನೋವು ನನಗಳಿಗೆ ಬಹಳಷ್ಟು ಸ್ಪಂದಿಸುವವರವರು. ಹೌದಪ್ಪ ಹೋಗುವಾಗ ಕಣ್ಣೀರು ಹಾಕಿ ನಾನು ನೋಡಿದವನೇ. ಕಣ್ಣೀರು ಹಾಕಿ ಅಯ್ಯೋ ಮಗನೇ ನಿನ್ನನ್ನು ಕಾಯ್ತಾ ಇರ್ತೇನೆ, ಆದಷ್ಟು ಬೇಗ ಬರಬೇಕು, ಗುರುಮಠ ಬಿಟ್ಟು ಆಚೀಚೆ ಹೋಗಬೇಡ, ಜಾಗ್ರತೆ ಆಗಿರ್ಬೇಕು, ಗುರುಮಠಕ್ಕೆ ಹೋಗುದು ಯಾಕೆ ಎಲ್ಲ ಉಪದೇಶ ಮಾಡಿ ಹೇಳಿದ್ರು. ಯಾಕೆ ಈ ರೀತಿ ವರ್ತನೆ? ಮಗನೇ ಅಲ್ಲ ಅಂದ್ರು. ಹೌದು
ಎಲ್ಲ ಹೊಲಿಸಿ ಬಿದ್ದರೆ ಆ ತಲೆ ಮೇಲೆ ಇದ್ದದ್ದು ಇಲ್ಲಪ್ಪ ಎಂಥದ್ದು ಗೊತ್ತಿಲ್ಲ ಪೆಟ್ಟಿ ಎಲ್ಲಿ ಬಿತ್ತು ಅಂತ ನಂಗೆ ಇನ್ನೂ ಅದೇ ಗೊತ್ತಾಗಲಿಲ್ಲ. ಹಾಗೆ ಆದ್ರೂ ಒಂದು ಮಗಲ್ಲ ಅಂತ ಇವ್ರು ಹೇಳ್ಬೋದು. ಆದ್ರೆ ನಿಂಗೊಂದು ಗುರ್ತು ಹೇಳ್ತೇನೆ, ಏನು ನಿಜವಾಗಿ ಮಕ್ಕಳಿಗೆ ಅಪ್ಪಯ್ಯ ಇಂಥವ್ರು ತೋರಿಸುದು ಯಾರು? ತಾಯಿ ಆದವಳು ಅಲ್ವಾ? ಇವ್ರು ಅಲ್ಲ ಅಂತ ಹೇಳಿದ್ರು ಸತ್ಯ ನಿಜವಾಗಿ ಯಾರ ಅಪ್ಪ ಯಾರೋಳಿ ಯಾರಿಗೂ ಗೊತ್ತಿರುವುದಿಲ್ಲ. ಅಮ್ಮ ತೋರಿಸುದು. ಇವರು ನಿಮ್ಮ ಅಪ್ಪಯ್ಯ ಆಗ ಮಗು ಅಪ್ಪ ಅಂತೇಳಿ ಕರಿ ಮಗನೇ ಆಗ ಅಭ್ಯಾಸ ಮಾಡಿಸುದು ಹಾಗೆ. ಆದರೆ ಅಮ್ಮ ಇದ್ದಾಗ ತಲೆ ಬಿಸಿಯಲು ಅಪ್ಪಯ್ಯ ಹೀಗೆ ಹೇಳಿದ್ರೆ ಅಮ್ಮನ ಹತ್ರ ಹೋಗಿ ಕೇಳಿದ್ರೆ ಯಾಕೆ ಅಪ್ಪನಿಗಿಂತ ಸಮಸ್ಯೆ ಹುಟ್ಟಿಕೊಂಡಿದೆ? ಅಪ್ಪ ಇದು ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಇತ್ತೀಚೆಗೆ ಯಾವತ್ತು ಹೀಗ ಆತ ಇವತ್ತು ಒಂದೇ ಹೀಗ ಎಲ್ಲ ಕೇಳುವ ವಿಷಯ ಅರ್ಥ ಆಗ್ತದಲ್ಲ? ಹೇಳು ಅಮೃತ. ಅರಮನೆಯೆಲ್ಲ ಹುಡುಕಾಡಿದೆ, ನಿಮ್ಮ ಸುಳಿವಿಲ್ಲ. ಸಖಿಯಿಂದ ಅರ್ಥವಾಯಿತು ನೀವು ಸೆರೆಮನೆಯಲ್ಲಿದ್ದೀರಿ ಎಂಬುದಾಗಿ. ಅಮ್ಮ ಯಾಕಮ್ಮ ಎಲ್ಲ ನಿಮ್ಗೆ ಎಂತದ್ದು ಸೆರೆಮನೆ ಅಂತ ಹೇಳಿದ್ರೆ ಏನು? ಅಲ್ಲಿ ಇದ್ರೆ ಮನುಷ್ಯನ ಪರಿಸ್ಥಿತಿ ಏನಾಗ್ತದೆ? ಇದು ಸಂಶೋಧನೆ ಮಾಡ್ಲಿಕ್ಕೆ ಇಲ್ಲಿ ಬಂದ್ಬಿಡ್ತಾರೆ. ನಿಮಗೆ ಯಾಕಮ್ಮ ತನಯನೇ ಕೇಳಿ ತನಯನೇ ಕೇಳಿ ಸೆರೆವಾದ ಎನಗೆ ಕದ ವೈರಿಯಲ್ಲಿ ಅಗ್ರಜ ಪಿತನಿಗೆ ತನಯನ ಕೊಂದರು ನನಗೆ ಬೇಕೆಂಬುದಾಗಿ ಸೆರೆಮನೆ ನಾನಾಗಿ ಬಂದು ಕುಳಿತುಕೊಂಡಲ್ಲ. ಮತ್ತೆ ಅಲ್ಲೇ ಹೋದ್ರೆ ಮಹಾರಾಣಿ ಸ್ಥಾನದಲ್ಲಿದ್ದವರು ನೀವು. ಹೌದು, ನಿಮ್ಮ ಯಜಮಾನರ ವಿಷಯ ನಿಮ್ಗೆ ಗೊತ್ತುಂಟು. ಇಲ್ಲಿಯ ಸೆರೆಗೆ ನೀವು ಬೇರೆ ಮತ್ತೊಂದು ಕಡೆಗೆ ಸೆರೆಯಲ್ಲಿ ಇದ್ದರೆ ನಮಗೆ ಬೇರೆ ಅನುಮಾನಕ್ಕೆ ಕಾರಣ ಇತ್ತು. ಇಲ್ಲಿ ಸೆರೆ ಒಳಗೆ ನೀವು ಯಾಕೆ ಕೂತಿದ್ದೀರಿ? ಸೆರೆ ಒಳಗಿದ್ದರು ನಾವು ಹೊರಬಿಡಿಸುವಂತ ಕೆಲಸ ನನ್ನದಾಗಿದೆ. ಹೌದು, ನೀವೊಂದು ಮನಸ್ಸು ಮಾಡಿದ್ರೆ ಹೌದು. ಹೌದು. ಹಾ ಹಾಗಾದ್ರೆ ಹಾ ಮಹಾರಾಜ ಮತ್ತು ಮಹಾರಾಣಿ, ಹಾ ಮಹಾರಾಣಿ ಮತ್ತು ಮಹಾರಾಜ ಅಲ್ಲ ಪ್ರಥಮ ಅವರು ಬಿಟ್ಟರು ನೀವು. ಹೌದು ಹೌದು. ಸಿಂಹವಿಷ್ಠರದಲ್ಲಿ ಹಾ ಗಂಡನ ವಾಮಭಾಗದಲ್ಲಿ ವಾಮಭಾಗದಲ್ಲಿ ನಾನು ಕುಳಿತುಕೊಳ್ಬೇಕಿತ್ತು. ಹೌದು ಹೌದು. ಆ ಭಾಗ್ಯ ನನಗಿಲ್ಲ. ಯಾಕೆ ಅವ್ರು ಬಂದು ಎಡಬದಿಗೆ ಕೂತ್ಕೊಂಡ್ರ? ಇಲ್ವೋ? ವಿನೋದ ಮಾಡ್ಕೊಳ್ವ? ವಿನೋದ ಅಲ್ವಾ? ವಾಮಭಕ್ತರು ಕೂತ್ಕೊಳ್ಬೇಕಿತ್ತು ಹೇಳುವ ವಿಷಯ. ಅವ್ರು ಬಂದವರೇ ಎಡಬದಿಗೆ ಕೂತ್ರು, ಇವ್ರು ಎಂತ ಮಾಡೋದು? ಎಲ್ಲೋ ಕಾಮೆ ಕೂತ್ಕೊಂಡು ಯಾಕಿಂದ ನಿಂದು ಸಿಂಹಾಸನ ಅಂತ ಹೇಳ್ಕೊಂಡ್ರ ಮನೆ ಆಸ್ತಿ ಅಂತ ಮಾಡ್ಕೊಂಡ್ರ ಸಣ್ಣವರ ಅದೇ ಹೇಳಿದ್ದು. ಹಾಗೆಲ್ಲ ಪ್ರಶ್ನೆ ಮಾಡಬಾರ್ದು. ಹಾಗೆಲ್ಲ ಮತ್ತೆ ಕಾಲ ಕೂತ್ಕೊಂಡ್ರು ಒಂದು ಮತ್ತೆ ಬಲಕ್ಕೆ ಕೂತ್ಕೊಂಡ್ರು ಎಡಕ್ಕೆ ಕೂತ್ಕೊಂಡ್ರು ಅದೆಲ್ಲ ವಾಮಭಾಗ ಕೂತ್ಕೊಳ್ಬೇಕಿತ್ತು. ಇನ್ನ ಅದೇ ಆದ್ರೆ ಆ ಭಾಗ್ಯ ನನಗಿಲ್ಲ. ಯಾಕೆ ಭಾಗ್ಯ ಇಲ್ಲ? ನನ್ನ ಗಂಡನೇ ಹಾ ನನ್ನನ್ನ ಸೆರೆಗಟ್ಟಿ ಬಿಟ್ಟು. ಯಾಕಮ್ಮ ನೀವೇನು ಅಪರಾಧ ಮಾಡಿದ್ರಿ? ಹೆದರ್ಕೊಂಡೆ ಬಾರಯ್ಯ. ಆ ಭಾಗ್ಯ ನನಗಿಲ್ಲ ಅಂದ್ರಲ್ಲ, ಮತ್ತೆ ಮದುವೆ ಮತ್ತೊಂದೇನಾದ್ರೂ ಮದುವೆ ಅಂತಂದು ಕೂಡಿಸ್ಕೊಂಡ್ರೆ ನೋಡ್ದೆ. ಅದಲ್ಲ ಇಲ್ಲ. ಹಾ ಕ್ರೋಧಗೊಂಡ ಅವರು ಹಾ ನನ್ನನ್ನ ವಿರೋಧಿಯಾಗಿ ಕಂಡರು. ಹಾ ಅಷ್ಟೇ ಅಲ್ಲ, ಹಾ ನೀನು ಇಲ್ಲೆಲ್ಲ ಸೆರೆಯಲ್ಲಿ ಇರಬೇಕೆಂಬುದಾಗಿ ಕರಕಟ್ಟಿ ಹಾ ನನ್ನನ್ನು ಸೆರೆಗೆ ಹಾಕಿದ್ರು. ಎಂತಕ್ಕೆ? ಅವ್ರಿಗೆ ಏನಾದ್ರು ನೀವು ವಿರುದ್ಧ ವ್ಯವಹಾರ ಮಾಡಿದ್ರ? ಹೌದು. ಹಾ ಹೌದಾ? ಏನಮ್ಮ? ಸರಿ, ಎಂತದ್ದು? ಅವ್ರು ಮತ್ತೊಂದು ಮದುವೆ ಆಗ್ಬೇಕು ಅಂತ ಬಯಸಿದ್ರೆ ನೀವು ಅದಕ್ಕೆ ವಿರುದ್ಧ ಅಲ್ಲವೇ ಅಲ್ಲ. ಹಾ ನನಗೆ 3 ಮಕ್ಕಳು. ಹೌದು. ಮತ್ತಿಬ್ಬರನ್ನ ಹಾ ಅವ್ರು ಕೊಂದ್ರು. ನೋಡಿ, ನೀವು ತಮಾಷೆ ಮಾಡ್ತೀರಿ. ಸತ್ಯವೋ? ಎಂತದ ಸತ್ಯ. ಮಕ್ಕಳನ್ನು ಇವರಿಗೊಬ್ಬ ಅಣ್ಣ ಇದ್ದ, ಹಾ ಹಿರಿಯವ. ಹಾ ಅವನನ್ನ ಕೊಂದರು. ಹಾ ಇವರಿಗೊಬ್ಬ ತಂಗಿ ಇದ್ದ, ಹಾ ಅವಳನ್ನು ಮುಗಿಸಿಬಿಟ್ರು. ಮಾರಾಯ, ಗುರು ಮಠಕ್ಕೆ ಹೋಗ್ಲಿಕ್ಕಾಗಿ ನೀವು ಒಂದು ಉಳಿದೆ. ಇಲ್ಲಿ ಅವರು ನಿನ್ನ ಪರಿಸ್ಥಿತಿ ಗಂಡ ಅಲ್ಲಿ ಅಂತ ಪರಮ ನಿಲ್ಸಿದ ಕೆಲಸ ಮಾಡಿದ್ರ? ನಾನು ವಿರೋಧ ಮಾಡಿದೆ. ಅಲ್ಲ, ಯಾವ ತಾಯಿನೂ ವಿರೋಧ ಮಾಡಿದ್ದೆ.
ಎಲ್ಲಿ ಮೂರು ಹೆತ್ತಿದ್ರೆ ತಾಯಿ ಅಂತದಲ್ಲಿ 2 ಹೋಯ್ತು ಅಂತಾದ್ರೆ ಯಾವ ತಾಯಿಗೆ ಸಂತಾಗ್ಲಿಕ್ಕಿಲ್ಲ, ಯಾವ ತಾಯಿ ಹೌದು. ಹೊಟ್ಟೆ ಪಡ್ಕೊಂಡ್ರೆ ಮತ್ತೆ ಹುಟ್ಟು ಸ್ಥಿತಿ ಇಲ್ಲ ತಾಯಿ. 100 ಮಕ್ಕಳಿದ್ರು ಯಾವ ತಂದೆ ತಾಯಿ ಆದ್ರೂ ಕಳ್ಕೊಂಡು ಒಂದು ಮಗು ಆಗಿದ್ರು ಜೀವನ ಉದ್ದಕ್ಕೂ ಆ ಶೋಕದಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ, ಮತ್ತೆ ಹೆರ್ಲಿಕ್ಕೆ ಆಗುದಿಲ್ಲ ಹೇಳ್ಬೇಡ. ಅಲ್ಲ ಅದು ನೀವು ಮನುಷ್ಯ ಮಾಡಬಹುದು. ಆ ಪ್ರಶ್ನೆ ಬೇರೆ. ಸೆರೆಮನೆಯಲ್ಲಿ ಆರಾಮಲ್ಲಿ ಅದು ಹೇಳ್ತಿರ್ತದೆ ಮತ್ತೆ. ಅಲ್ಲ ವಿಚಾರ ಒಂದಕ್ಕೊಂದು ಸಂಬಂಧ ಇಲ್ಲದೆ ಹೋದ್ರೆ ಒಬ್ಬ ಮಗ ಉಳ್ಕೊಂಡ, ಹಾ ಅದನ್ನ ನಾನು ವಿರೋಧ ಮಾಡಿದೆ ಮಕ್ಕಳಿಗೆ, ನಾನು ಅವರಿಗೆ ವಿರೋಧಿ ಆದೆ. ಓ ಮಕ್ಕಳು ಕೊಂದ ಬಗ್ಗೆ ಆ ಮಾತಿಗೆ ವಿರೋಧ ಮಾಡಿದ್ರೇನು ಕಾರಣಕ್ಕಾಗಿ ನಿಮ್ಮನ್ನು ಸೆರೆಮನೆ ಅಥವಾ ಯಾಕೆ ಒಂದು ಯಾಕಿಲ್ಲ ಅಲ್ಲ ಈಗ ವಿಷಯ ಗೊತ್ತಿಲ್ಲ ನಿಮ್ಗೆ. ಮತ್ತೆ ಹಾ ಈಗ ಒಂದು ಲೆಕ್ಕದಲ್ಲಿ ಯೋಗ ಈಗ ನಮ್ಗೆ ವಿಷಯ ಗೊತ್ತಾಯ್ತು. ಯಾರಿದು? ನಾವು ಬಂದಾಗ ಇವತ್ತು ತಂದೆ ಅಂತೂ ಹೋದ್ರೆ ನೀ ಮಗನೇ ಅಲ್ಲ, ನನ್ಗೆ ಎಲ್ಲೂ ಹುಟ್ಟಿದ್ದಿಲ್ವೇ ಇಲ್ಲ. ಹೌದು. ಹಾ ಅದಕ್ಕೆ ನಾನು ಹಾಗಿದ್ರೆ ಸ್ವಾಮಿ ನಿಮ್ಗೆ ಮಕ್ಕಳಿಲ್ವೇ ಇದ್ದೇನೆ. ಅಯ್ಯೋ ಇವತ್ತು ಒಂದು ಹಣೆ ಬರೆದವ್ರು ಕುಡಿ ಅಂತ ಹೇಳೂ ಇಲ್ಲ. ಆದರೆ ಉಪಕಾರ ಆಯ್ತು, ಮಗ ಇವು ಇದ್ದ ಎನ್ನುವುದು ಅವ್ರಿಗೆ ಸರಿ ಕಲ್ಪನೆ ಬಂದಿದ್ರು, ಇವನ್ನೂ ಕೊಟ್ಬಿಡ್ತಿದ್ರು. ಬೆಳೆದಿದ್ದಾನೆ, ಹಾ ವಿರೋಧಿಸುವ ಶಕ್ತಿ ಸಾಮರ್ಥ್ಯ ಉಂಟೀಗ. ಶಕ್ತಿ ನಮ್ಗೆ ಗೊತ್ತುಂಟು, ಪ್ರಶ್ನೆ ಬೇರೆ. ಆದ್ರೂ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗಬಹುದು. ದಿನಕ್ಕೆ ಬೆಳೆದು ಬೆಳ್ತಾವ ಹಾ. ಅಂತ ಸಂದರ್ಭ ಬಂದ್ರೆ. ಆದ್ರೆ ಹಾ ಅವರಿಗೆ ಎಂತ ಇದ್ದೀರಿ? ಆದ್ರೆ ಮಗನೂ ಅಲ್ಲ, ಸಂಬಂಧ ಇಲ್ಲ. ನೀ ಯಾರು ನಾ ಯಾರು, ನಂಗೆ ಒಂದ್ ಜಾತಿ ಮಾನಸಿಕ ಯಾಕೆ ಹುಟ್ಟಿದ ಮಕ್ಕಳನ್ನು ಕೊಂದ್ರೆ ಮಾನಸಿಕ ಆಗಿರ್ತದ. ಹೋ ಮಕ್ಕಳನ್ನೇ ಕೊಂದದ್ರಿಂದ ಆ ಪಾಪ ಕಾಡದೇ ಇರ್ತದೆ. ಹೆಣ್ಣಿನ ಕಣ್ಣೀರು ಶಿಶು ಹತ್ಯೆ ಆದದ್ರಿಂದ ಅದ್ರ 2 ಪರಿಣಾಮ ಕಾಡದೇ ಇರ್ತದೆ. ಆ ಕಾರಣಕ್ಕಾಗಿ ಹಾಗಾಗಿದೆ. ಹಾ. ಇಲಿಗಳು ಹಾ. ಇನ್ನ ನಾಳೆ ಅದು ಸರಿಯಾದರೂ ಆ ಒಳ್ಳೆ ದಿನ ಬರಲಿ ಎಂಬುದಾಗಿ ಭಗವಂತನ ನಾವೆಲ್ಲ ಒಟ್ಟಾಗಿ ಪ್ರಾರ್ಥಿಸೋಣ. ವಿದ್ಯಾಭ್ಯಾಸ ಹೇಗಾಯ್ತು? ಅಯ್ಯೋ, ಒಳ್ಳೆದಾಯ್ತು. ಬರುವಾಗ ಹಾಗೆ ಬರಲಿಲ್ಲ. ಅವ ಸಂಪಾದನೆ ಮಾಡ್ಕೊಂಡೇ ಬಂದಿಲ್ಲ. ಸಿಗ್ತೇನೆ ಇವ ಸ್ವಂತಕ್ಕೆ ಹುಡುಕಿ ಕೊಟ್ಟಾರೋದು ಪ್ರಶ್ನೆ ಬೇರೆ, ಅದು ಸಂಪಾದನೆ ಅದಲ್ಲ. ಶರದಿಯನು ತೋಗರೆ ಕಲ್ಪನೆ ಇಲ್ಲ. ನೀನು ಯಾವತ್ತಿಗೂ ಇರುವಲ್ವಾ? ಯಾವತ್ತಲ್ಲ ಗುರುಮಠದಿಂದ ರಾತ್ರಿ ಅಲ್ವಾ? ಎಷ್ಟು ಬಾರಿ ಪರಸ್ಪರ ಅವನನ್ನು ನೀವು ಮಾಡ್ತೀರ, ಅವ್ನು ಮಾಡ್ತಾನೆ. ನೀರು ಶಬ್ದ ಅಮ್ಮ ನಿನ್ನ ಸೊಸೆ ಅಪ್ಪನಿಗೆ ಬಂದೇ ಅಲ್ಲ. ಮಗಳಿಗೂ ನಿಂತ ಅವನೇನು ತೆಗೆದು ಹಾಗೆಯ ನೋಡು. ಅನುಕ್ರಮಣಿಕೆ ಪ್ರಕಾರ ಏನಾಯ್ತು ಎಂತದ್ದು ಎಲ್ಲ ಹೇಳ್ಬೇಕು. ತೆಗೆದ ಬಾಯಿಗೆ ಬೆಂಕಿ ಬಿತ್ತು ಅಂದ್ರೆ ಯಾವುದಕ್ಕೆ ಆಗ ನೀವು ಮನೆಗ ಹುಲ್ಲು ಮಾಡಬೇಕ ಎಂತದ್ದು ಹೀಗ ಮತ್ತೆ ಹೇಳ್ತೇನೆ, ವಿಷಯ ಹೇಳ್ತೇನೆ. ಇನ್ನು ಕೇಳ್ತೀಯ? ಹೇಳಾಯ್ತು ಸೊಸೆ ಅಂತ. ಮತ್ತೆ ಪ್ರಶ್ನೆ ಸ್ವಲ್ಪ ಹೊತ್ಬಿಟ್ಟು ಅಮ್ಮ ನಿಮ್ಮಮ್ಮಗ ಅಂದ್ರು ಒಂದೇಪ ಅಂದ್ರೆ ಅಷ್ಟು ಬೇಗ ಸೇರಿಸಿದಪ್ಪ. ಅಲ್ಲ ಈಗಿನ ಮಕ್ಕಳು ಚುರುಕು ಅಂದ್ರೆ ಬೆಳವಣಿಗೆ ಏನಾಗಿದೆ ಹೇಳಿ. ಎಂತ ಚುರುಕಂದ್ರೆ 9 ತಿಂಗಳು ಬೇಕಾ? ಅಲ್ಲ 9 ಏನು ಆಗ್ಬೋದು ವಿಷಯ. ಅಲ್ಲ 9 ಬೇಕು. ಮತ್ತೆ ಕೆಲವೊಂದು ವಿಚಿತ್ರ ವಿಸ್ಮಯ ಉಂಟು, ಅದು ಬೇರೆ. ನೋಡು, ಯಾರಾದ್ರೂ ಮತ್ತೆ ಅಪವಾದ ಕೊಂಡೋಗ್ಬೋದು ಇರ್ತಾರೆ, ಎಲ್ಲದೂ ಇರ್ತದೆ. ಹೌದು. ಅದು 9 ತಿಂಗಳು ಒಂದು ಸಹಜ ಮನುಷ್ಯ ದೊಡ್ಡವರ ಹತ್ರ ಹಾಗೆ ಮಾತಾಡೋದು. ಆದ್ರೆ ನಾ ದೊಡ್ಡವ್ರ ಹತ್ರ ಮಾತಾಡುದ, ನಾ ಸಣ್ಣ ಹತ್ರ ಮಾತಾಡೋದು ಕಡಿಮೆ.
ವಿಚಾರ ವಿಮರ್ಶೆ ಅಂತವೃತ್ತೇ ಮಾಡುತ್ತಾ ಇಂಥದ್ದು ಸುಂದರ ಯಾವ್ದ ಬಂದಾನೆ ನಾನು ಏನು ನೋಡ್ಕೊಳ್ತೇನೆ ಆಯ್ತು ನೋಡು, ಆ, ಬಂದ್ರೆ. ಮತ ಮಧ್ಯದಲ್ಲಿ ಕಾಣುತ್ತಿದ್ದವು ನಾನು ಕಾಣಿಸಿಕೊಳ್ಳೋದ ಅಲ್ಲ ಅವಳು ಉದಾಹರಣೆ ನೀ ಮಾತಾಡ ಅವಳು ಹೇಗೆ ಗುರುಮಠ ಮುಗಿಸಿ ಬೇಗ ನಿಮ್ಮನ್ನು ಕಾಣಬೇಕು ಅಂತ ಬರುವಾಗ ತವಕದಲ್ಲಿ ಬರುವಾಗ ಉಪವನ ಹೌದು ಉಪವನ ಚಂದ ಕಾಣಿತು ಅಂತ ನಮ್ ಗ್ರಾಹಕರು ಒಳಗೆ ಹೋದ್ರು ಒಂದು ಬದಿಯಲ್ಲಿ ಅವ್ರು ಕೂತ್ಕೊಂಡು ಓಡಾಡ್ಕೊಂಡು ಇದ್ರು ನಾನು ನೋಡಿದೆ ಹೌದು ನೋಡಿದವೆ ನನ್ನ ಹತ್ರ ತ್ಯಾಗದ ಬಾಯಿಗೆ ಒಂದು ಮಾತು ಹೇಳೇ ಬಿಟ್ಟು ಹೌದು ಏನಾ ಹೋಗು ಅವಳು ಹೇಗೆ ಹೌದು, ಬೇಡ. ಆ ವಿಷಯ ಯಾಕೆ? ಹಾಗೆ ಬೆಂಕಿ ಬಿತ್ತು ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ ಹೇಗೆ ಬೆಂಕಿ ಬಿತ್ತು ಎಲ್ಲಿಂದ ಬೆಂಕಿ ಹುಟ್ಟಿತ್ತು ಎಲ್ಲಿ ಗೊತ್ತಾಯ್ತು ಎಲ್ಲಿ ಬೂದಿ ಆಯ್ತು ಎಲ್ಲಿ ಹಾಗೆಲ್ಲ ನಾ ಹೇಳುದು ಬೆಂಕಿ ಬಿತ್ತು ಹೊರದಕ್ಕೆ ಪೂರಕವಾಗಿ ಯಾವುದಕ್ಕೆ ಅಂತ ಹೇಳಬೇಕು ಮಾಡಿದ್ದೆ ಬಿಟ್ರೆ ಅವ್ರು ಹೇಳಿದಾಗ ಹೇಗೆ ಗರ್ಭಿಣಿ ಆಗುವ 9 ತಿಂಗಳ ಕಥೆಯಿಂದ ಹಿಡಿದು ಪೂರ್ತಿ ತಗೊಳ್ಳಿಲ್ಲ ಹಾಗೆ ಅರ್ಥ ಆಗುವ ಮಟ್ಟಕ್ಕೆ ಹೇಳು ಇದು ಸ್ವಲ್ಪ ಅರ್ಥ ಆಗೋ ಮಟ್ಟದಲ್ಲಿ ಹೇಳ್ತೇನೆ ನನ್ನ ಜೊತೆ ಸ್ವಲ್ಪ ಹೇಳ ನೀವು ಮಾತಾಡಿಸ್ಲಿಕ್ಕೆ ಹೋದ ಅವಳನ್ನು ಮಾತಾಡಿಸ್ದ ಅದನ್ನು ಸರಿ ಹೇಳು. ನೀನೇ ಹೇಳಿದ್ದು ಅಂತ ಹೇಳು ನಾನೇ ಕರ್ಕೊಂಡು ಹಾ. ಅವಳ ಪರೀಕ್ಷೆ ಮಾಡ್ಲಿಕ್ಕೆ ಹೋದ ನಾ ಹಾಕ್ಬಿಟ್ಲು ಅವಳು ಪರೀಕ್ಷೆಗೆ ನಾನು ಉತ್ತೀರ್ಣ ಆಗ್ತೀವ ಇಲ್ಲ ಹಾ ಉತ್ತೀರ್ಣನಾಗಿದ್ದು ನೀನೆ ಇಲ್ಲಪ್ಪ ತಗೊಂಡೆ ನಾನು ಇಲ್ಲ ತಗೊಳ್ಲಿಕ್ಕೆ ಹೋದ್ರು ತಗೊಳ್ಬೇಕು ಹಾ ಅದೇ ಉತ್ತೀರ್ಣ ಅದನ್ನ ತಗೊಳ್ಳಿಕ್ಕೆ ಇದ್ದವನ್ನ ನೀನು ಅವಳು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಿದ್ದಲ್ವಾ ಹಾ ಅವಳು ಹಾಗಲ್ಲ ಹೇಳಿ ಸಖತ್ತಾಗುದು ಯಾವಾಗ ನಿಂಗೆ ಹೊಡೆದಾಗ ಹಾ ನಾ ತಗೊಂಡ ಮೇಲೆ ಅಂದ್ರೆ ನಿನ್ನ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದಿ ಅಂತ ಅರ್ಥ ಅದು ನಮ್ಗೆ ರಾಜ್ಯನೇ ಅಷ್ಟು ಗುಂಟು ಇಲ್ಲ ನಾನು ಕೋಲೆ ಇಟ್ಕೊಂಡು ಹಾ ನಮ್ಮ ಹಣೆ ಬರ ಇಲ್ಲೋ ಒಂದು ಮನೆತನಕ್ಕಾಗಿ ನೀನು ಪ್ರಯತ್ನ ಪಟ್ಟಿದ್ದಲ್ಲ ಬಿಡಿ ನಮ್ಗೆ ಏನು ಸ್ವಾರ್ಥ ಇಲ್ಲ ಗೆಳೆಯನಿಯಾಗಿ ಆ ರೀತಿ ಪ್ರಯತ್ನ ಬಿಟ್ಟು ಬಿಟ್ಟು ಮುಂದೆ ನಿನಗೂ ಆ ಹೊಣೆಗಾರಿಕೆ ಉಂಟು ಏನು ನಾವೊಂದು ಹುಡುಗಿ ಮತ್ತೆ ನೋಡ್ರಿ ನೀವು ಹೋಗ್ಬೇಕಾಗ ಆಗ ನೀ ತಗೋಬೇಕು ಆಯ್ತಾ ಹಾ ಆಗ ಅವಳು ಈ ಮಾತಿಗೆ ಇದೆ ಹೆಸರು ಶರದಿ ಎಂಬುದಾಗಿ ನಿಮ್ಮ ಹಾಗೆ ಚಂದ ಇದ್ದಾಳಮ್ಮ ಹಾಗಾಗಲಿಲ್ಲ ಹಾ ಹಾ ಮತ್ತೆ ನೀನು ಮಾತಾಡಬೇಡ ಹಾಗೆ ಅಮ್ಮನ ರೂಪದ ಹಾಗೆ ಅಮ್ಮ ನೀವೊಂದು ಮಾತು ಹೇಳ್ತೇನೆ ಕಡು ಕುರೂಪಿಯಾದ ತಾಯಿ ಆದ್ರೂ ಮಗನಿಗೆ ಚಂದವೇ ಆ ಭಾವನೆ ಬೇಡ ಇಲ್ಲಿ ಹಾ. ತಾಯಿ ಚಂದ ಇಲ್ಲಿ ಬೇಡ ಬರುವ ಮೇಲೆ ತಕ್ಬಿಟ್ಟೆ ಅಮ್ಮ ರತಿಯಂತೆ ಹೊಳಪಿನಲ್ಲಿ ಎಲ್ಲ ಕಳ್ರು ಹೇಳೋದು ಅಯ್ಯೋ ಅಲ್ಲ ಯಾವ ಸತ್ತವಾದ್ರೂ ಇಲ್ಲಿ ಹುಟ್ಟಿದವ ರತಿ ನೋಡಿದ್ನ ಇಲ್ಲ ನೋಡೋದು ರತಿ ನೋಡ್ರು ಪಕ್ಕದ ಮನೆ ರತಿ ನೋಡ್ಬೇಕೆ ಬಿಟ್ಟರೆ ಅಷ್ಟೇ. ಮಣ್ಣು ಮತ್ತನ ಸತಿ ರತಿ ನೋಡಿದವ್ರು ಯಾರೂ ಇಲ್ಲ ಇಲ್ಲ. ಆದ್ರೂ ಉದಾಹರಣೆ ಕೊಡುದು ರತಿಯನ್ನೇ ರಗಳೇ ಇಲ್ಲ ಯಾಕಂದ್ರೆ ನೋಡೇ ಇಲ್ಲ ನನ್ನ ಗುಣ ಸ್ವಭಾವಕ್ಕೆ ಒಪ್ಪುವಂತ ಆಕೆಯನ್ನ ಮನಸಾರ ಇಷ್ಟಪಟ್ಟೆ ಅವಳನ್ನು ಕರ್ಕೊಂಡು ಬಂದಿದ್ದೇನೆ ಒಂದೇ ದಿನದಲ್ಲಿ ಅಳೆಯುವುದು ಒಂದೇ ನೋಡಿದ್ರೆ ಮೆಚ್ಕೊಳ್ಳುವುದು ಇದೆಲ್ಲ ಬದುಕಿಗೆ ಒಳ್ಳೇದಲ್ಲ ನಿನಗೂ ಹೇಳಲಿಕ್ಕೆ ಹೇಳಿದ ಹಾ, ಯಾವತ್ತು ಒಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಾದ್ರೆ ಕ್ಷಣಕವಾಗಿ ಅವ್ರು ಹೇಳಿದಾಗೆ ಅಷ್ಟು ಸುಲಭದಲ್ಲಿ ಅರ್ಥ ಆಗ್ಲಿಕ್ಕಿಲ್ಲ ದೀರ್ಘವಾದಂತ ಒಂದು ಒಡನಾಟದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುದು ನೀನೊಂದು 60 ವರ್ಷವರೆಗೆ ಅವರನ್ನ ಅರ್ಥ ಮಾಡ್ಕೊಳ್ಳುದು 75ನೇ ವರ್ಷಕ್ಕೆ ಮದುವೆ ಆಗಿದ್ರೆ 80ರ ಮೇಲೆ ಏನಿಲ್ಲ ಕಾಲಿಡಿದ್ದೇನೆ ತಾಳ್ಮದ ಅರ್ಥ ಮುಗಿಸ್ತೀಯಾ ವಿಷಯ ಸಿಕ್ಕಿಸ್ಲಾಕು ಹಾಗಲ್ಲ. ನೀವೇ ವಿಚಾರ ಕುಲ ನೋಡಿ ಹೆಣ್ಣಂತರದೆ ಹೌದಮ್ಮ ಹಾಗಾಗಿ ಅವಳು ಹಿನ್ನೆಲೆ ನೋಡಬೇಕು ತಾನೆ ನಿನ್ನ ಮಾತಿಗೆ ವಿರುದ್ಧ ಅಂತಲ್ಲ ನನ್ನ ಮಗ ನೀನು ಆ ಕಾರಣಕ್ಕಾಗಿ ಇಲ್ಲೇ ಇರು ನಾನು ಒಂದು ವಿಚಾರ ಮಾಡ್ತೇನೆ ಹಾ? ನೋಡಿ ಈಗ ಅರ್ಥ ಮಾಡ್ಕೊ. ನೀನು